ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಶಂಕರ್ ಅಕಾಡೆಮಿಯಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನು ವಿಡಿಯೋ ಅಂತೀರಾ ಅಂದರೆ, ಇವತ್ತು ನಿಮಗೆ TET ಎಕ್ಸಾಮ್ಸ್ ಬಗ್ಗೆ ಬಹುಮುಖ್ಯವಾಗಿರ್ತಕ್ಕಂತಹ ಇಂಪಾರ್ಟೆಂಟು ಸೋಷಿಯಲ್ ಸೈನ್ಸ್ ಏನಿದೆಯಲ್ಲ, ಈ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಜನರಿಗೆ ಒಂದಿಷ್ಟು ಗೊಂದಲಗಳಿದ್ದಾವೆ. ನೀವು ತುಂಬ ಜಾಣರಿದ್ದೀರಿ. TETನ ಕೆಲವೊಬ್ಬರು 3-4 ಸರಿ ಮಾಡಿದವರಿದ್ದೀರಿ, ಕೆಲವರು 1-2 ಸರಿ ಇದ್ದೀರಿ, ಇನ್ನು ಕೆಲವರು ಹಾಗೇ ಇಲ್ಲ, ಪ್ರಯತ್ನಗಳು ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ. ಇನ್ನು ಕೆಲವರು ಮೊದಲ ಬಾರಿ ಪ್ರಯತ್ನಕ್ಕೆ ಹೋಗ್ತಾ ಇದ್ದೀರಿ. ಈ ಲಾಸ್ಟ್ 2 ಕ್ಯಾಟಗರಿ ಇದೆಯಲ್ಲ, ಕೆಲವರು ಪ್ರಯತ್ನ ಮಾಡ್ತಾ ಇದ್ದೀರಿ, ಜಸ್ಟ್ ಮಿಸ್ ಆಗ್ತಾ ಇದೆ. ಇನ್ನು ಕೆಲವರು ಮೊದಲ ಬಾರಿ ಹೋಗ್ತಾ ಇದ್ದೀರಾ ಅನ್ನೋಲ್ಲ, ಅಂಥವ್ರಿಗಾಗಿಯೇ ತುಂಬ ಸ್ಪೆಷಲ್ ಆದಂಥ ಒಂದು ಟ್ರಿಕ್ಸ್. ಇನ್ನು ಉಳಿದವರು ಅದನ್ನು ನಿಮ್ಮ ಒಂದು ತಿಳುವಳಿಕೆಗಿಂತಲೂ ಹೆಚ್ಚಿನ ಜ್ಞಾನ ಗ್ರಹಿಸೋದಕ್ಕೋಸ್ಕರ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅದ್ಭುತವಾಗಿರ್ತಕ್ಕಂಥ TET ಸ್ಪೆಷಲ್ನ ಸೋಷಿಯಲ್ ಸೈನ್ಸ್ ಸಕ್ಸಸ್ ಮಂತ್ರಗಳನ್ನು ಇವತ್ತು ನಾನು ಇದರಲ್ಲಿ ಮಾತಾಡ್ತೀನಿ. ಹೇಗೆ ನಾವು ಪುಸ್ತಕವನ್ನು ಅಭ್ಯಾಸ ಮಾಡಿದ್ರೆ ಹೇಗೆ ಈ ಮಾಹಿತಿಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ, ನಿಮಗೆ ಗೊತ್ತಿದೆ, ಸೋಷಿಯಲ್ ಸೈನ್ಸ್ ಅಂದ ತಕ್ಷಣ ಅದರಲ್ಲಿ ಹಿಸ್ಟ್ರಿ ಬರ್ತದೆ, ಅದಾದಮೇಲೆ ನಿಮಗೆ ಸಿವಿಕ್ಸ್ ಬರ್ತದೆ, ಅದಾದಮೇಲೆ ನಿಮಗೆ ಹೇಳಬೇಕು ಅಂದರೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಥದ್ದು ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಕಾಮರ್ಸ್ ಬರುತ್ತೆ. ಇನ್ನು ನಿಮಗೆ ಇಂಪಾರ್ಟೆಂಟಾಗಿ ಅನೇಕ ಈ ರೀತಿಯ ಸಾಲಿಡಾಗಿ 6 ವಿಷಯಗಳ ಅಧ್ಯಯನ ಮಾಡಬೇಕಾದ್ರೆ ತುಂಬಾ ಒಂದಿಷ್ಟು ಕಾಳಜಿ ಬೇಕಾಗತ್ತೆ. ಓದೋದಕ್ಕೆ ಒಂದಿಷ್ಟು ಹೆಲ್ಪ್ ಬೇಕಾಗತ್ತೆ. ಅಂಥ ಅದ್ಭುತವಾದಂಥ ಹೆಲ್ಪ್ಗಳನ್ನು ನಿಮಗೆ ಈ ಸೋಷಿಯಲ್ ಸೈನ್ಸ್ನ ಒಂದು ಸ್ಪೆಷಲ್ ಟ್ರಿಕ್ಕಲ್ಲಿ ನಾನಿದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಇದರಲ್ಲಿ ಸಿಗತ್ತೆ ಅಂತ ನಾನು ಬಯಸ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರಗಳನ್ನು ನಾವಿವಾಗ ಮಾತಾಡೋಣ. ಓಕೆ ಸ್ನೇಹಿತರೆ, ನೋಡಿ, ಪ್ರಶ್ನೆ ಒಂದು ನಿಮಗೆ ಈ ರೀತಿ ಬರುತ್ತೆ. ಏನಿದೆ ಪ್ರಶ್ನೆ? ವರ್ಧಮಾನ ಮಹಾವೀರರು, ನಿಮಗಿಲ್ಲಿ ಇಂಪಾರ್ಟೆಂಟ್, ವರ್ಧಮಾನ ಮಹಾವೀರರು ಜನಿಸಿದ ಸ್ಥಳ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಸಾರನಾಥ ಇದೆ, ಕುಂಡಲಗ್ರಾಮ ಇದೆ, ಪಾವಪುರಿ ಇದೆ, ಕುಶಿನಾರ ಇದೆ. ಇಲ್ಲಿ 2 ಆಪ್ಷನ್ಸ್ಗಳು ಬುದ್ಧನಿಗೆ ಸಂಬಂಧಪಡುತ್ತೆ. ಓಕೆ, ಇನ್ನು 2 ಆಪ್ಷನ್ಗಳು ಮಹಾವೀರನಿಗೆ ಸಂಬಂಧಪಡುತ್ತೆ. ಓಕೆ, ಈ ಥರದ್ದು ಒಂದು ಪ್ರಶ್ನೆ ನಿಮಗೆ ಬಂದಾಗ ಪುಸ್ತಕದಲ್ಲಿ ಓದಿದ್ದನ್ನು ಹೆಂಗೆ ನೆನಪಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಸಮಸ್ಯೆ. ತುಂಬ ಚೆನ್ನಾಗಿದೆ ನನ್ನ IQ ಅಂದರೆ ನೀವು ನೆನ್ಪಿಟ್ಕೊತೀರಾ. ಇಲ್ಲದೆ ಇದ್ದವ್ರು ಏನು ಮಾಡಬೇಕು? ನಿಮಗೆ ಅದಕ್ಕೊಂದು ಈಸಿಯಾಗಿ ಹೇಳ್ಕೊಡ್ತೀನಿ. ಈ ಥರದ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಸ್ಥಳಗಳು, ತಂದೆ ತಾಯಿ ಹೆಸರುಗಳು, ಗುರುಗಳು, ಅವರ ಇಡೀ ಜೀವನ ಚರಿತ್ರೆ ನಿಮ್ಮ ತಲೆ ಒಳಗೆ ಬರಬೇಕು ಅಂತಂದರೆ ನೀವು ಮೊದಲು ಈ ಪ್ರಶ್ನೆಯನ್ನು ಓದೋಕ್ಕಿಂತ ಮುಂಚೆ ನಿಮ್ಮ ಬುಕ್ಕಲ್ಲಿ ಇದರ ಅನಾಲಿಸಿಸ್ ನಿಮಗೆ ಗೊತ್ತಾಗಬೇಕು. ನೋಡಿ, ಸಾರನಾಥ ಅಂತ ಬರುತ್ತಲ್ವಾ, ನಾನು ಹೇಳ್ತೀನಿ ನಿಮಗೆ, ಸಾರನಾಥ ಇದು ಬುದ್ಧನಿಗೆ ಸಂಬಂಧಪಟ್ಟಂಥ ವಿಚಾರ. ಯಾಕೆಂದರೆ ಬುದ್ಧ ತನ್ನ ಜ್ಞಾನೋದಯದ ನಂತರ ಸಾರನಾಥದ ಜಿಂಕೆವನದಲ್ಲಿ ತನ್ನ 5 ಜನ ಶಿಷ್ಯರನ್ನು ಕೂರಿಸ್ಕೊಂಡ್ಬಿಟ್ಟು ಮೊದಲ ಒಂದು ಪ್ರವಚನವನ್ನು ಕೊಟ್ಟ. ಧರ್ಮ ಪ್ರವರ್ತನ ಅಂತಲೂ ಕೂಡ ಕರಿತೀವಿ ಅಂತ ನೆನಪಿರಬೇಕಾ. ನೆಕ್ಸ್ಟ್ ನೋಡಿ, ಇಲ್ಲಿ ಕುಂದಲಗ್ರಾಮ ಅಂತ ಇದೆಯಲ್ಲ, ಈ ಕುಂದಲಗ್ರಾಮವೇ ಮಹಾವೀರನಿಗೆ ಸಂಬಂಧಪಟ್ಟಂಥ ಜನಿಸಿದ ಸ್ಥಳ ಆಗತ್ತೆ. ಇನ್ನು ಉಳಿದವು 2 ಕೂಡ, ಒಂದು ಬುದ್ಧನ ಮರಣ ಸ್ಥಳ ಇದೆ, ಇನ್ನೊಂದು ಮಹಾವೀರನ ಮರಣ ಸ್ಥಳ ಇದೆ. ಹೀಗೆ 2 ವ್ಯಕ್ತಿಗಳ ಕನ್ಫ್ಯೂಸಿಂಗ್ ಮ್ಯಾಟ್ರ್ಗಳು ಇಲ್ಲಿ ಬರುತ್ತೆ. ಹಾಗಾದ್ರೆ ಇದರ ಪರಿಹಾರವನ್ನು ನಾವು ಹೆಂಗೆ ಮಾಡ್ಕೊಳ್ಬೇಕು ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದರ ಪರಿಹಾರವನ್ನು ಹೆಂಗೆ ಮಾಡ್ಕೊಳ್ಬೇಕು ಅಂತಂದರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಬರುತ್ತೆ ನಿಮಗೆ. ಈಗ ಪರಿಹಾರ ಹೀಗಿರ್ಬೇಕು ನಿಮ್ಮದು. ಹೆಂಗಿರಬೇಕು? ಹೀಗೆ ನೋಡಿ, ಮಹಾವೀರ ಇದೆ, ಇಲ್ಲಿ ಗೌತಮ ಬುದ್ಧ ಇದೆ. 2 ಅಟ್ ಎ ಟೈಮ್ ನೀವು ಓದೋದ್ರಿಂದ ಈ 2ರ ಸಮಸ್ಯೆಗಳನ್ನು ಕ್ಲೀನಾಗಿ ನೀವೇನು ಮಾಡೋದು? ಪರಿಹರಿಸ್ಕೊಳ್ಬೋದು. ನೋಡಿ, ತಂದೆ ಸಿದ್ಧಾರ್ಥ, ಇಲ್ಲಿ ತಂದೆ ಶುದ್ಧೋಧನ. ಆದರೆ ಗೌತಮ ಬುದ್ಧನ ಮೊದಲ ಹೆಸರೇನು ಅಂದರೂ ಕೂಡ ಸಿದ್ಧಾರ್ಥನೇ. ಹಾಗಾಗಿ 2 ಟಾಪಿಕ್ಸ್ನ ಅಟ್ ಎ ಟೈಮಲ್ಲಿ ನಿಮಗೆ ಕ್ಲಿಯರಾಗಿರಬೇಕು. ಮಹಾವೀರ ಜೈನ ಧರ್ಮ, ಗೌತಮ ಬುದ್ಧ ಬೌದ್ಧ ಧರ್ಮಕ್ಕೆ ಸಂಬಂಧಪಡ್ತಾರೆ. ಆವಾಗೇನು, ಮಹಾವೀರ ಜೈನ ಧರ್ಮದಲ್ಲಿ 24ನೇ ತೀರ್ಥಂಕರ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಲ್ವಾ. ಇವರು 24ನೇ ತೀರ್ಥಂಕರ ಯಾರು? ಮಹಾವೀರ.
ಹಾಗಾರೆ ಒಂದನೇವನು ಯಾರು? ಒಂದನೇವನು ಗೊತ್ತಿದೆಯಲ್ಲ ನಿಮಗೆ, ಋಷಭನಾಥ ಅಂತ ಕರಿತೀವಿ. 23ನೇವನು ಯಾರು? ಪಾರ್ಶ್ವನಾಥ ಅಂತ ಕರಿತೀವಿ. ಹಾಗಾದ್ರೆ 24ನೇವನು ಯಾರು ಅಂದರೆ ಇದೇ ಮಹಾವೀರ. ಜೈನ ಧರ್ಮಕ್ಕೆ ಸಂಬಂಧಪಡ್ತ. ತಂದೆ ಸಿದ್ಧಾರ್ಥ, ಇಲ್ಲಿ ತಂದೆ ಶುದ್ಧೋಧನ, ಇಲ್ಲಿ ತಾಯಿ ತ್ರಿಶಾಲಾದೇವಿ, ಇಲ್ಲಿ ತಾಯಿ ಮಹಾದೇವಿ. 7 ದಿನಗಳ ನಂತರ ಸತ್ತೋಗ್ತಾಳೆ. ಆಮೇಲೆ ಪ್ರಜಾಪತಿ ಗೌತಮಿ ಅವನನ್ನು ಸಾಕ್ತಾಳೆ. ಹಾಗಾಗಿ ಗೌತಮ ಬುದ್ಧನಿಗೆ ಏನಂತ ಹೆಸರು? ಗೌತಮ. ಸಿದ್ಧಾರ್ಥ ಅನ್ನೋದು ಗೌತಮ ಅಂತ ಬದಲಾವಣೆ ಆಗೋದು ಇಲ್ಲೇನೆ. ನೆಕ್ಸ್ಟ್ ನೋಡಿ, ಇವನ ಜನ್ಮಸ್ಥಳ ಇಲ್ಲಿ ವೈಶಾಲಿಯ ಕುಂದಲ ಗ್ರಾಮ ಬರುತ್ತೆ. ಇದು ಕೂಡ ನೇಪಾಳದ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹತ್ತಿರದಲ್ಲೇ ಕುಂಡಲವನಕ್ಕೆ ಕೂಡ ಬರುತ್ತೆ. ಸೊ ಇದು ಕುಂಡಲವನಕ್ಕೆ ಬರ್ತೀವಿ. ಇವಳು ನೋಡಿ ಹೆಂಡತಿ ಯಶೋಧ ಅಂದರೆ ಜೈನ ಧರ್ಮದ ಮಹಾವೀರನಿಗೆ ಇಲ್ಲಿ ಯಶೋಧರೆ ಅಂತ ಬರುತ್ತೆ. ನೋಡಿ, ಯಶೋಧ ಅಂದರೆ ಅದು ಮಹಾವೀರ, ಯಶೋಧರೆ ಅಂದರೆ ಅದು ಗೌತಮ ಬುದ್ಧ. ಹಾಗೆ ಇವನಿಗೆ ಮಗಳಿದ್ಲಿ. ಇಲ್ಲಿ ಮಗಳ ಹೆಸರು ಅನೋಜ್ಞ ಅಥವಾ ಪ್ರಿಯದರ್ಶಿನಿ ಅಂತ ಕರಿತೀವಿ. ಇಲ್ಲಿ ಇವನಿಗೆ ಮಗ ಇದ್ದ ರಾಹುಲ ಅಂತ. ನೋಡಿ, ಇವನ ಮರಣದ ಸ್ಥಳದ ಬಿಹಾರದ ಪಾವಾಪುರಿ, ಪಾನಿಪುರಿ ಅಲ್ಲ ಇದು, ಬಿಹಾರದ ಪಾವಾಪುರಿಯಲ್ಲಿ. ಇವನು ಬಿಹಾರದ ಕುಶಿನಾರಾದಲ್ಲಿ. ಓಕೆ, ಇದೆಲ್ಲ ನಿಮಗೆ ಭಾಳ ಕ್ಲೀನಾಗಿ ಇಲ್ಲಿ ನೀವೇನು ಮಾಡ್ತೀರಾ? ನೆನಪಿಟ್ಕೊತೀರಾ. ಇಷ್ಟು ವಿಚಾರಗಳನ್ನು ನೆನಪಿಟ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ಭಾಳಷ್ಟು ವಿಚಾರಗಳನ್ನು ಏನು ಮಾಡ್ಬೋದು? ಇಲ್ಲಿ ನೀವು ಇದನ್ನು ಕಲಿಬೋದು. ಈ ರೀತಿ ಅಟ್ ಎ ಟೈಮ್ ಎರಡೂ ಕಲ್ತ್ರೆ ನಿಮಗೆ ಈ ಕನ್ಫ್ಯೂಷನ್ಸ್ ತಪ್ಪುತ್ತೆ. ಇಲ್ಲಿ ನೋಡಿ, ಶ್ವೇತಾಂಬರರು ಮತ್ತು ದಿಗಂಬರರು ಇದು ಜೈನ ಧರ್ಮದ 2 ಪಂಥಗಳು. ನೆನ್ಪಿಟ್ಕೊಳ್ಳೋದು ಹೆಂಗೆ ನೋಡಿ, ದಿಗಂಬರರು ಬಂದದ್ದು ದಕ್ಷಿಣದಲ್ಲಿ, ದಿಗಂಬರರು ಶುರುವಾಗಿದ್ದು ದಕ್ಷಿಣದಲ್ಲಿ. ಅದು ಎಲ್ಲಿ? ಶ್ರವಣಬೆಳಗೊಳ. ನೆನ್ಪಿಟ್ಕೊಳ್ಳಿ, ಶ್ರವಣಬೆಳಗೊಳದಿಂದ ಈ ದಿಗಂಬರ ಪಂಥ ಶುರುವಾಯಿತು. ಕಾರಣ ಅದು ಗೊತ್ತಿದೆ ನಿಮಗೆ. ಚಂದ್ರಗುಪ್ತ ಮೌರ್ಯ ಮಗಧದಿಂದ ದಕ್ಷಿಣಕ್ಕೆ ಬಂದು ಶ್ರವಣಬೆಳಗೊಳದಲ್ಲಿ ನೆಲೆಸಿದ್ದ. ಯಾರ ಜೊತೆ ನೆಲೆಸಿದ್ದ? ಸೊ ಅಲ್ಲಿ ಬರುತ್ತೆ ಅವಾಗ ಭದ್ರಬಾಹು. ಯಾರಿದ್ರು? ಭದ್ರಬಾಹು. ಈ ಭದ್ರಬಾಹುವಿನಿಂದ ಶುರುವಾಗಿದ್ದೆ ದಿಗಂಬರ ಪಂಥ. ಹಂಗಾರೆ ಶ್ವೇತಾಂಬರ ಯಾರು? ಈ ಗುಜರಾತ್ನ ಭಾಗದಲ್ಲೇ ಬರ್ತದೆ ನಮಗೆ. ಸೊ ಇಲ್ಲಿಂದಲೇ ಶುರುವಾಗುತ್ತೆ ಶ್ವೇತಾಂಬರ ಪಂಥ. ಹಾಗಾಗಿ ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳು, ದಿಗಂಬರರು ಯಾರು? ಇವರು ಮಹಾವೀರನ ಅನುಯಾಯಿಗಳು. ಇದಿಷ್ಟು ಇಲ್ಲಿ ಕ್ಲಿಯರಾಗಿ ಏನು ಮಾಡ್ತೀರಾ ನೀವು? ಅಧ್ಯಯನವನ್ನು ಮಾಡ್ತೀರಾ. ಹಿಂಗೆ ಅಧ್ಯಯನ ಮಾಡಿದ ನಂತರ ನಮಗೆ ಇಂಪಾರ್ಟೆಂಟ್ ಬೇಕಾಗೋದು ಇಲ್ಲಿ ಏನು ಕಲಿತೀರಾ ನೋಡಿ. ಇಲ್ಲಿ ಹೀನಯಾನ ಇದೆ, ಮಹಾಯಾನ ಇದೆ, ಮತ್ತೊಂದು ಪಂಥ ಬರುತ್ತೆ, ಅದನ್ನು ವಜ್ರಯಾನ ಅಂತಲೂ ಕೂಡ ಕರಿತೀವಿ. ಹೌದಾ? ಈ ಹೀನಯಾನ ಮೂಲತಃ ಸಾಂಪ್ರದಾಯಿಕ ಪಂಥವಾಗಿ ಬೆಳೆದಿತ್ತು. ಮಹಾಯಾನ ಬಂದದ್ದು ಯಾವಾಗ? ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕನಿಷ್ಕ, ಕುಶಾನರ ದೊರೆ ಕನಿಷ್ಕ ಈತ ಬೌದ್ಧ ಸಮ್ಮೇಳನವನ್ನು ನಡೆಸಿದಾಗ ಅಲ್ಲಿ ಆದಂತಹ ಬೌದ್ಧ ಸನ್ಯಾಸಿಗಳ ನಡುವಿನ ಒಂದು ಜಿಜ್ಞಾಸೆಗಳು, ಒಂದಿಷ್ಟು ಸಮಸ್ಯೆಗಳು, ಪರಿಹಾರಗಳು ಮಹಾಯಾನ ಪಂಥ ಹುಟ್ಕೊಳ್ತು. ಸೊ ಈ ಮಹಾಯಾನ ಪಂಥ ಹುಟ್ಕೊಂಡಾಗನೇ ಹೊಸ ಪಂಥ ಒಂದು ಭಾರತಕ್ಕೆ ಬಂತು. ಅದಾದಮೇಲೆ ವಜ್ರಯಾನ ಅಂತ ಬರುತ್ತೆ. ಇದನ್ನು ತಾಂತ್ರಿಕ ಪಂಥ ಅಂತ ಕರೀತಾರೆ. ಬೌದ್ಧ ಧರ್ಮದಲ್ಲಿ ವಜ್ರಯಾನಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡೋದಿಲ್ಲ. ನೋಡಿ, ಹೀಗೆ ಒಬ್ಬ ವ್ಯಕ್ತಿಯ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅಟ್ ಎ ಟೈಮ್ ಎರಡನ್ನೂ ಕಲಿಬೇಕು ಅಂತಂದರೆ ನೀವು ಈ ರೀತಿಯಾದ ಕಲಿಕೆ ನಿಮ್ಮಲ್ಲಿ ಬರಬೇಕು. ಒಂದು ಕಾನ್ಸೆಪ್ಟ್ನ 2 ರೀತಿ ಕಲೀರಿ, ಅವಾಗ ಆಟೋಮ್ಯಾಟಿಕಲಿ ನಿಮಗೆ ಬರುತ್ತೆ. ಇದೇ ಜಿಯೋಗ್ರಫಿ ಕಲಿಯುವಾಗೂ ಅಷ್ಟೇ. ಪರ್ವತಗಳು, ಬೆಟ್ಟಗಳು ಅಥವಾ ತಪ್ಪಲು ಪ್ರದೇಶಗಳು ಅಥವಾ ನದಿಗಳು ಕಲಿತಾ ಇದ್ದೀರಾ ಅಂದರೆ ಕರ್ನಾಟಕ, ಇಂಡಿಯಾ ಈ ರೀತಿ ಹೋಲಿಸ್ಕೊಂಡು ನೋಡಬೇಕು. ಇಂಡಿಯಾದ ಉದ್ದವಾದ ನದಿ ಯಾವುದು? ಕರ್ನಾಟಕದ ಉದ್ದವಾದ ನದಿ ಯಾವುದು? ಭಾರತದ ದೊಡ್ಡದಾದ ಬೆಟ್ಟ ಯಾವುದು ಅಂದರೆ ಪರ್ವತ ಯಾವುದು? ಕರ್ನಾಟಕದ ದೊಡ್ಡ ಪರ್ವತ. ಹೀಗೆ ಕನ್ಕ್ಲೂಷನ್ಸ್ ಒಂದೇ ಟೇಬಲಲ್ಲಿ ನಿಮಗೆ ಕಾಣ್ತಾ ಇತ್ತು ಅಂದರೆ ಯಾವ ಕಾರಣಕ್ಕೂ ನಿಮಗೆ ಅದು ಕನ್ಫ್ಯೂಷನ್ಸ್ ಆಗಲ್ಲ. TETನಲ್ಲಿ ಮೊದಲು ನೀವು ಓದಬೇಕಾದ್ರು ಈ ಥರ ಡ್ಯುಯಲ್ ಕಾನ್ಸೆಪ್ಟ್ಗಳು ಬಂದಾಗ ತಪ್ಪಾಗಬಾರ್ದು, ಅದು ಸರಿಯಾಗಬೇಕು ಅಂತಂದರೆ ಈ ರೀತಿ ನೀವು ಅದನ್ನು ಕಲಿಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನಿಮಗೆ. ಏನು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಕಾಲಾನುಕ್ರಮದಲ್ಲಿ ಕಲಿಯಿರಿ ಅಂದ ತಕ್ಷಣ ಭಾಳಷ್ಟು ಜನ ಹಿಸ್ಟ್ರಿ ಅಂದ್ರೆ ಇಸ್ವಿ ಸಾರ್ ಅಂತೀರ. ನೋಡಿ, ಇಸ್ವಿಗಳನ್ನು ಯಾವತ್ತೂ ಕೂಡ ನೀವು ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ನೀವು ಇಸ್ವಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ.
ಮೊಘಲ್ಸಿಂದ ನೀವು ಏನು ಮಾಡಿ, ಮೊಘಲ್ಸಿಂದ ಸ್ವಲ್ಪ ಇಸ್ವಿಗಳನ್ನು ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಮಾಡರ್ನ್ ಇಂಡಿಯಾ ಸಬ್ಜೆಕ್ಟ್ಸ್ ಬಂತು ಅಂದರೆ ಅಲ್ಲಿ ಇಸ್ವಿಗಳನ್ನು ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆನ್ಪುಳಿತಾ ಇಲ್ಲ ಸರ್, ಏನು ಮಾಡಬೇಕು ಇಸ್ವಿ ಬಿಟ್ಟುಬಿಡಿ. ಮೊದಲು ಕ್ರಮಾನುಗತವಾಗಿ ಯಾವ ವ್ಯಕ್ತಿ ಆದಮೇಲೆ ಯಾವ ವ್ಯಕ್ತಿ ಘಟನೆ ಆದರೂ ನೆನ್ಪಿಟ್ಕೊಳ್ಳಿ. ಅದು ನಿಮಗೆ ತುಂಬ ಈಸಿ. ಈಗ ಭಾರತದಲ್ಲಿ ನೀವು ಒಬ್ಬ ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀರಾ ಅಂದರೆ ಕರ್ನಾಟಕದ ಹಬ್ಬಗಳು ಹೇಳಿ, ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಹೇಳ್ತೀರಾ ಯುಗಾದಿ ಬರುತ್ತೆ ಅಂತ. ಯುಗಾದಿ ನಮ್ಮಗಳ ಮೊದಲ ಹಬ್ಬ ಅಂತೀರಿ. ಹಾಗೆ ಮುಂದೆ ಬನ್ನಿ ಅಂದಾಗ ಅದರ ಹಿಂದಕ್ಕೆ ಹೋಗ್ರಿ ಅಂದ್ರೆ ಹೇಳ್ತೀರಾ ಯುಗಾದಿ ಸುಮಾರು ಚೈತ್ರಕ್ಕೆ ಬರುತ್ತೆ, ವಾಪಸ್ ಹೋದರೆ ಜನವರಿಗೆ ಸಂಕ್ರಾಂತಿ ಇರುತ್ತೆ, ಇದು ಮಾರ್ಚಲ್ಲಿ ಸಾಮಾನ್ಯ ಫೆಬ್ರವರಿ ಮಾರ್ಚಲ್ಲಿ ಈ ಚೈತ್ರ ಬರುತ್ತೆ. ನೋಡಿ ಹಿಂಗೊಂದು ಕಾನ್ಸೆಪ್ಟ್. ಇದಾದ ನಂತರ ಯಾವುದು ಶ್ರಾವಣ ಆದಮೇಲೆ ದೀಪಾವಳಿ. ಸೊ ಅದ್ರ ಮಧ್ಯ ಏನು ಬರುತ್ತೆ, ಸೊ ಶ್ರಾವಣ, ಮಹಾಲಕ್ಷ್ಮಿ ವ್ರತ, ಇವೆಲ್ಲ ಹೆಂಗೆ ಕಂಟಿನ್ಯೂಟಿ ಹೇಳ್ತೀರಾ ಅಲ್ಲೆಲ್ಲ ಇಸ್ವಿಗಳ ನೀವು ನೆನ್ಪಿಟ್ಕೊಳ್ಳಲ್ಲ, ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಡಿರ್ತೀರಿ. ಹಂಗೆ ಇಲ್ಲೂ ಕೂಡ ನೀವೇನು ಮಾಡಬೇಕು ಅಂದರೆ ಕಾನ್ಸೆಪ್ಟ್ ವೈಸಲ್ಲಿ ಇದನ್ನು ನೆನ್ಪಿಟ್ಕೋಬೇಕು. ಅದಕ್ಕೋಸ್ಕರ ನಿಮಗೆ ಏನ್ಷಿಯಂಟ್ ಹಿಸ್ಟ್ರಿದೊಂದು ಪ್ರಶ್ನೆ ಬಂದಿತ್ತು ನೋಡಿ 2024ರಲ್ಲಿ. ಸಿಮುಖ ಕೊಟ್ಟಿದ್ದಾರೆ, ರಾಜ ಜಯಸಿಂಹ ಕೊಟ್ಟಿದ್ದಾರೆ, ಪುಷ್ಯಭೂತಿ ಕೊಟ್ಟಿದ್ದಾರೆ, ಕುಜುಲ ಕಡ್ಫೀಸಸ್ ಕೊಟ್ಟಿದ್ದಾರೆ. ಈ ಕಡೆ ಯಾರು ಕೊಟ್ಟಿದ್ದಾರೆ, ಸ್ಥಾಪಕರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಸಿಮುಖ ಅಂತ ಬಂದರೆ ಸಿಮುಖ ನಿಮಗೆ ಶಾತವಾಹನರಿಗೆ ಹೋಗುತ್ತೆ, ಹೌದಲ್ವಾ. ರಾಜ ಜಯಸಿಂಹ ಅಂತ ಬಂದರೆ ನಿಮಗೆ ಬಾದಾಮಿ ಚಾಲುಕ್ಯರಿಗೆ ಹೋಗುತ್ತೆ. ಪುಷ್ಯಭೂತಿಗಳು ಅಂತ ಬರುತ್ತೆ. ಪುಷ್ಯಭೂತಿಗಳು ಅಂದರೆ ವರ್ಧನ ಡೈನೆಸ್ಟಿಗೆ ಹೋಗುತ್ತೆ. ಓಕೆ, ಯಾವುದು ವರ್ಧನ ಡೈನೆಸ್ಟಿ. ಕುಜುಲ ಕಡ್ಫೀಸಸ್ ಅಂದರೆ ಎಲ್ಲಿ ಹೋಗುತ್ತೆ, ಕುಶಾನರಿಗೆ ಹೋಗುತ್ತೆ. ಹಂಗಾರೆ ಗಂಗರು ಯಾರು, ಗಂಗರಲ್ಲಿ ನಿಮಗೆ ದಡಿಗ ಮತ್ತು ಮಾಧವ. ಸೊ ಇವರು ಬರ್ತಾರೆ. ಪ್ರಸಿದ್ಧವಾದ ದೊರೆಗಳು ಅಂತ ಬಂದರೆ ಅಲ್ಲಿ ದುರ್ವಿನೀತ ಬರ್ತಾನೆ, ಸ್ತ್ರೀ ಪುರುಷ ಬರ್ತಾನೆ. ಶ್ರೀ ಪುರುಷ, ನಾಟ್ ಸ್ತ್ರೀ ಪುರುಷ, ಇದು ಶ್ರೀ ಪುರುಷ ಬರ್ತಾನೆ. ಹೀಗೆ ನೀವು ಇಲ್ಲಿ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ನೀವು ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಕಂಟಿನ್ಯೂಟಿಯಾಗಿ ನೋಡ್ಕೊಳ್ಳಿ. ಯಾರಾದಮೇಲೆ ಯಾರು ಅನ್ನೋದು ನಿಮಗೆ ಸಿಗತ್ತೆ ನೋಡಿ. ಇಲ್ಲಿ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಸಾಮ್ರಾಜ್ಯಗಳನ್ನು ನೀವು ನೋಡುವಾಗ, ದಕ್ಷಿಣ ಭಾರತವನ್ನು ಆಳುವಂತಹ ಸಾಮ್ರಾಜ್ಯಗಳನ್ನು ನೋಡುವಾಗ ಶಾತವಾಹನರು ಇಲ್ಲಿ ಬರ್ತಾರೆ. ಮ್ಯಾಪ್ ಇಟ್ಕೊಂಬಿಡಿ. ಶಾತವಾಹನರು ಇವತ್ತಿನ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಪ್ರದೇಶಗಳಲ್ಲಿ ಬರ್ತಾರೆ. ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಸ್ಸಾ ಭಾಗಗಳಿಗೆ ಬರ್ತಾರೆ. ಸೊ ಹಾಗಾಗಿ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಗಳನ್ನು ಶುರು ಅಂತ ಮಾಡಿದಾಗ ನಾವು ಸಿಮುಖನಿಂದ ಶುರು ಮಾಡ್ತೀವಿ. ಹಂಗಾರೆ ಇವ್ರು ಹೆಂಗೆ ಬಂದರು ನಾರ್ತಲ್ಲಿ, ಅದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಶಾತವಾಹನರು ಆದಮೇಲೆ ನಾವು ಓದಬೇಕು ಕದಂಬರು ಆದಮೇಲೆ ಗಂಗರು ಆದಮೇಲೆ ಬಾದಾಮಿ ಚಾಲುಕ್ಯರ ಜೊತೆಗೆ ಕಂಚಿಯ ಪಲ್ಲವರನ್ನ ಓದಬೇಕು. ಯಾಕೆ ಅಂತಂದರೆ ಪಲ್ಲವರಿಗೂ ಮತ್ತು ನಮ್ಮ ಚಾಲುಕ್ಯರಿಗೂ ನಡೆದಂಥ ಯುದ್ಧಗಳಿರೋದ್ರಿಂದ ಪಲ್ಲವರು ಓದ್ತೀವಿ. ಪಲ್ಲವರು ಹೋದ್ಮೇಲೆ ಮಾನ್ಯಕೇಟದ ರಾಷ್ಟ್ರಕೂಟರು, ಅದಾದಮೇಲೆ ಕಲ್ಯಾಣ ಚಾಲುಕ್ಯರು ಓದ್ತೀವಿ. ನೋಡಿ ಹಿಂಗೆ ಕಂಟಿನ್ಯೂಟಿ ಸಾಲಿಡಾಗಿ ಓದಬೇಕಾದ್ರೆ ಇಲ್ಲಿ ಇಸ್ವಿಗಳ ಅಗತ್ಯ ಇಲ್ಲ. ಇಲ್ಲಿ ನಿಮಗೆ ಬರುವಾಗ ನೋಡಿ ಶಾತವಾಹನರ ಸ್ಥಾಪಕ ಸಿಮುಖ, ಕದಂಬರ ವಂಶದ ಸ್ಥಾಪಕ ಯಾರು ಅಂದರೆ ಮಯೂರವರ್ಮ. ಇಲ್ಲಿ ನಿಮಗೆ ವರ್ಮ ಅಂದ ತಕ್ಷಣ ನೆನಪಾಗತ್ತೆ ಶರ್ಮ, ವರ್ಮನಾದ ಕತೆ, ಅದು ಕೂಡ ನೆನಪಾಗಬೇಕು. ಗಂಗರು ಅಂದ ತಕ್ಷಣ ದಡಿಗ ಮಾಧವ. ಬಾದಾಮಿ ಚಾಲುಕ್ಯರು ಅಂದರೆ ರಾಜ ಜಯಸಿಂಹ. ಅದಾದ ನಂತರ ಕಂಚಿಯ ಪಲ್ಲವರಲ್ಲಿ ಶಿವಸ್ಕಂದವರ್ಮ, ಸುಮಾನ್ಯಕೇಟದ ರಾಷ್ಟ್ರಕೂಟರು ದಂತಿದುರ್ಗ, ಬಾದಾಮಿ ಕಲ್ಯಾಣ ಚಾಲುಕ್ಯರಲ್ಲಿ ಎರಡನೇ ತಾಯಿಲಪ್ಪ. ಹಿಂಗೆ ನೀವು 1 by 1 ಯಾರಾದ್ಮೇಲೆ ಯಾರು ಅನ್ನೋದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ತೀರಿ. ಹಿಂಗೆ ನೆನ್ಪಿಟ್ಕೊಳ್ಳುವಾಗ ಕೂಡ ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಕೂಡ ಕೊಡ್ತಾನೆ. ಪ್ರಸಿದ್ಧ ದೊರೆಗಳನ್ನಾರು ಕೊಡ್ಬೋದು ನೋಡಿ. ಶಾತವಾಹನರು ಅಂತ ಕೊಟ್ಟರೆ ಗೌತಮಿ ಪುತ್ರ ಶಾತಕರ್ಣಿ. ನೀವು ಇದನ್ನೇ ಬರ್ಕಂಡ್ಬೇಕು, ಮನೆಗಳಲ್ಲಿ ಓದ್ತಾ ಇರಬೇಕು. ಗೌತಮಿ ಪುತ್ರ ಶಾತಕರ್ಣಿ. ಲಾಸ್ಟ್ ದೊರೆ ಕೇಳ್ಬೋದು ವಸಿಷ್ಠ ಪುತ್ರ ಪುಲಮಾಯಿ, ನೆನಪಿರಬೇಕು. ಹಾಗೆ ಇಲ್ಲಿ ಕೂಡ ಕದಂಬರು. ಸೊ ಮಯೂರವರ್ಮ, ಮುಂದೆ ಕಾಕುಸ್ಥವರ್ಮ ಅಂದಾಗ ಶಾಸನ, ಹಲ್ಮಿಡಿ ಶಾಸನ ನೆನ್ಪಡ್ಕೊಳ್ಬೇಕು. ಹಾಗೇನೆ ಗಂಗರು ಅಂತ ಬಂದರೆ ದಡಿಗ ಮಾಧವ, ದುರ್ವಿನೀತ, ಶ್ರೀ ಪುರುಷ, ಗಜಾಷ್ಟಕ ಕೃತಿ, ಇದು ನೆನಪಿರಬೇಕು. ಹಾಗೆ ಬಾದಾಮಿ ಚಾಲುಕ್ಯರಲ್ಲಿ ಜಯಸಿಂಹ, ಎರಡನೇ ಪುಲಿಕೇಶಿ ಅಂದ ತಕ್ಷಣ ನಿಮಗೆ ನೆನಪು ಬರೋದು ನರ್ಮದಾ ನದಿ ಯುದ್ಧ. ಯಾಕೆಂದರೆ ಈ ಭಾಗದ ನರ್ಮದಾ ನದಿ ಯುದ್ಧ ನೆನಪಾಗಬೇಕು. ಓಕೆ, ಹಾಗೇನೆ ಇಲ್ಲಿ ಯಾರು ಕಂಚಿಯ ಪಲ್ಲವರು ಹೇಳ್ತೀವಿ. ಕಂಚಿಯ ಪಲ್ಲವರಲ್ಲಿ ಶಿವಸ್ಕಂದವರ್ಮ. ಸೊ ಇದಕ್ಕೆ ಕಾಂಬಿನೇಷನ್ ಯಾವ್ದು ನೆನ್ಪಿಟ್ಕೊತೀರಿ ನೋಡಿ. ಇಲ್ಲಿ ಪುಲಿಕೇಶಿ ಇದ್ದಾಗ ನೋಡಿ
ನಾವು ಈ ಭಾಗದಲ್ಲಿ ನೋಡಬೇಕಾದ್ರೆ ಇಂಪಾರ್ಟೆಂಟಾಗಿ ಈ ಭಾಗದಲ್ಲಿ ಪುಲಿಕೇಶಿ ಇದ್ದಾಗ, ಓಕೆ, ಪುಲಿಕೇಶಿ ಇದ್ದಾಗ ದಕ್ಷಿಣದಲ್ಲಿ ಯಾರಿದ್ರು? ಕಂಚಿ ಪಲ್ಲವರು ಇದ್ದರು. ನೋಡಿ, ಕಂಚಿಯಲ್ಲಿ ಇಲ್ಲಿ ಪಲ್ಲವರಿದ್ದರು, ಇಲ್ಲಿ ಬಾದಾಮಿ ಚಾಲುಕ್ಯರಿದ್ದರೆ ಇಲ್ಲಿ ಕಂಚಿ ಪಲ್ಲವರಿದ್ದಾರೆ, ಇಲ್ಲಿ ಪುಲಕೇಶಿ ಇದ್ದರೆ ಇಲ್ಲಿ ಯಾರಿದ್ದಾರೆ? ಇಲ್ಲಿ ನೀವು ಅವಾಗ ಬರ್ಕೊಳ್ಬೇಕು ಅದನ್ನು, ಮಹೇಂದ್ರ ವರ್ಮ ಇದ್ದ. ಮಹೇಂದ್ರ ವರ್ಮ, ಅವನ ನಂತರ ಅವನ ಮಗ 1ನೇ ನರಸಿಂಹವರ್ಮ ಇದ್ದ ಅಂತ. ಓಕೆ, ಪುಲಕೇಶಿ ಯಂಗೆಸ್ಟ್ ಆಗಿದ್ದಾಗ ಒಂದು ಅಂದಾಜು ಹೇಳ್ತೀನಿ, ಪುಲಕೇಶಿ ಒಂದು 20 ವರ್ಷದವನಿದ್ದಾಗ ಮಹೇಂದ್ರ ವರ್ಮ ಒಂದು 70 ವರ್ಷದವನಿದ್ದ. ಇವನು 20 ಇದ್ದಾಗ ಇವನು 70 ಇದ್ದ. ಹಾಗಾಗಿ ಇವನನ್ನು ಹೊಡೆದ. ಪುಲಕೇಶಿ ಮಹೇಂದ್ರ ವರ್ಮನನ್ನು ಹೊಡೆದ್ಬಿಟ್ಟು ಕಂಚಿಯನ್ನು ಲೂಟಿ ಮಾಡ್ತಾನೆ. ಕಂಚಿಯನ್ನು ಲೂಟಿ ಮಾಡಿ ತನ್ನ ಅಧೀನಕ್ಕೆ ತೆಗೆದುಕೊಂಡ. ಹೀಗೆ ಕಂಚಿಗೊಂಡ ಅನ್ನುವ ಬಿರುದು ಇವನು ಗಳಿಸ್ಕೊಂಡಿದ್ರೆ, ಸೊ ಇವನಿಗೆ 70 ಆದಾಗ ಇವನಿಗೊಂದು 20 ಆಯಿತು ಅಂತ ಅನ್ಕೋಣ. ಇವನ ಮೇಲೆ ದಾಳಿ ಮಾಡ್ದ. 1ನೇ ನರಸಿಂಹವರ್ಮ ಪುಲಕೇಶಿಯನ್ನು ಸೋಲಿಸಿ 13 ವರ್ಷಗಳ ಕಾಲ ಬಾದಾಮಿಯನ್ನು ಆಳ್ದ. ಬಾದಾಮಿ ಚಾಲುಕ್ಯರಲ್ಲಿ ಅಂಧಕಾರ ಯುಗ ಅಂತ ಕರೆಯೋದೇ ಈ 13 ಇಯರ್ಸ್. ಇಲ್ಲೇನಾಯಿತು? ಸೊ ಇವನು ಬಾದಾಮಿಯನ್ನು ಗೆದ್ದ ತಕ್ಷಣ ಬಾದಾಮಿಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು 13 ವರ್ಷ ಮಾಡ್ದ. ಹಾಗಾಗಿ ಇವನು ಬಾದಾಮಿಗೊಂಡ ಅನ್ನುವ ಬಿರುದು ಗಳಿಸ್ಬೋದು, ಅಂದರೆ ಅದನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಂಥದ್ದು. ಹೀಗೆ ನೀವು ಓದುವಾಗ ಇಲ್ಲಿ ಇಂಪಾರ್ಟೆಂಟಾಗಿ ಯಾರು ಎಲ್ಲಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಇವುಗಳಲ್ಲಿ ಅಧ್ಯಯನ ಮಾಡ್ತೀರಾ. ಮಾನ್ಯಕೇಟದ ರಾಷ್ಟ್ರಕೂಟರು ಅಂತ ಬಂದರೆ ನೋಡಿ, ದಂತಿ ದುರ್ಗ ಇದ್ದಾನೆ. ದಂತಿ ದುರ್ಗನ ನಂತರ ನೀವು ಇಲ್ಲಿ ಕ್ಲೀನಾಗಿ ಓದ್ಕೋಬೇಕು. ಅಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಸಿಗೋದು 3ನೇ ಗೋವಿಂದ ಸಿಗ್ತಾನೆ. 3ನೇ ಗೋವಿಂದನ ಮಗ ಧ್ರುವ ಇಂಪಾರ್ಟೆಂಟು. ಅವನ ನಂತರ ಬರೋದು ನಮಗೆ ಅಮೋಘ ವರ್ಷನ್ ನೃಪತುಂಗ. ಅದಾದಮೇಲೆ ಕೃಷ್ಣ ಬರ್ತಾರೆ. ಈ 4 ಜನರ ಬಗ್ಗೆ ತಿಳ್ಕೊಂಡ್ರೆ ಟಿ ಪಾಸ್ ಆಗ್ತೀರಾ. ಇನ್ನೂ ಡೀಪ್ ಆಗಬೇಕು ಅಂದರೆ ನಿಮಗೆ HSTRಗೆ ಬರ್ತೀರಾ, ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಬಟ್ ಈಗ ನೀವು ಇವರು ಪ್ರಸಿದ್ಧ ದೊರೆಗಳು. ಯಾರಾದಮೇಲೆ ಯಾರು ಬಂದರು? 3ನೇ ಗೋವಿಂದ, ನಂತರ ಧ್ರುವ, ಅವನ ನಂತರ ಅಮೋಘ ವರ್ಷ, ಅವನ ನಂತರ 3ನೇ ಕೃಷ್ಣ, ಲಾಸ್ಟ್ ಇಂದ್ರ ಬರ್ತಾನೆ. ಅಲ್ಲಿ ಕ್ಲೋಸ್ ಆಗುತ್ತೆ ಯಾರ್ದು? ರಾಷ್ಟ್ರಕೂಟರದ್ದು ಅಂತ. ನೆಕ್ಸ್ಟ್ ಬರ್ತೀವಿ ಕಲ್ಯಾಣ ಚಾಲುಕ್ಯರು. 2ನೇ ತೈಲಪ್ಪ ಇದ್ದಾನೆ ಅಂದರೆ ಇಲ್ಲಿ ಸೋಮೇಶ್ವರನ ಬಗ್ಗೆ ಓದ್ತೀರಾ ನೀವು. ಯಾರ ಬಗ್ಗೆ? ಸೋಮೇಶ್ವರನ ಬಗ್ಗೆ ಓದ್ತೀರಾ. ಸೊ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟಾಗಿ ಬಹಳಷ್ಟು ವಿಚಾರಗಳು ನಿಮಗೇನಾಗ್ತವೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿ, ಅದಾದ ನಂತರ ದಕ್ಷಿಣ ಭಾರತದಲ್ಲಿ ನಮಗೆ ಇಂಪಾರ್ಟೆಂಟ್ ಸಿಗೋದು ಚೋಳರ ಬಗ್ಗೆ. ಚೋಳರಲ್ಲಿ ಕರಿಕಾಲ ಚೋಳ, ವಿಜಯ ಚೋಳ. ಅದಾದಮೇಲೆ ನಮ್ಮ TETಗಾಗಿ ಯಾರನ್ನು ಓದಬೇಕು? ರಾಜೇಂದ್ರ ಚೋಳ. ರಾಜೇಂದ್ರ ಚೋಳ ಅದಾದಮೇಲೆ ರಾಜರಾಜ ಚೋಳನ ಬಗ್ಗೆ ಓದ್ತೀರಾ. ಎಲ್ಲಿವರೆಗೆ? ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಹಬ್ಬಿತ್ತು. ಹಿಂದೂ ಧರ್ಮವನ್ನು ಇವತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳವರೆಗೆ ತೆಗೆದುಕೊಂಡು ಹೋದವರು ಅಂದರೆ ಈ ರಾಜೇಂದ್ರ ಚೋಳ ಮತ್ತು ರಾಜರಾಜ ಚೋಳ. ಮಗಧೀರ ಪಿಕ್ಚರ್ ನೋಡಿದರೆ ನಿಮಗೆ ಈ ಕಾನ್ಸೆಪ್ಟ್ ಒಂದು ಭಾಳ ಅದ್ಭುತವಾಗಿ ಅರ್ಥವಾಗುತ್ತೆ. ಇಲ್ಲಿ ಹೊಯ್ಸಳರು ಬರ್ತಾರೆ. ಹೊಯ್ಸಳರಲ್ಲಿ ಸಳ ಇದ್ದಾನೆ. ಸಳನ ನಂತರ ಪ್ರಸಿದ್ಧವಾದ ದೊರೆ ವಿಷ್ಣುವರ್ಧನ ಬರ್ತಾನೆ. ನಿಮಗೆ ಯಾರು ಬರ್ತಾರೆ ಇಲ್ಲಿ? ವಿಷ್ಣುವರ್ಧನ ಬರ್ತಾನೆ. ಓಕೆ, ನೋಡಿ, ವಿಷ್ಣುವರ್ಧನ ಇಲ್ಲಿ ನಮಗೆ ದ್ವಾರ ಸಮುದ್ರವನ್ನು ಆಳುವಂಥ ಸಂದರ್ಭದಲ್ಲಿ ಉತ್ತರದಲ್ಲಿ ಯಾರಿದ್ರು ಅನ್ನೋದು ಕೂಡ ನೀವು ನೆನ್ಪಿಟ್ಕೋಬೇಕು. ಕರ್ನಾಟಕದ ಈ ಭಾಗದಲ್ಲಿ ದ್ವಾರ ಸಮುದ್ರದಲ್ಲಿ ಹೊಯ್ಸಳರಿದ್ದಾರೆ ಅಂದರೆ ಇಲ್ಲಿ ಕಲ್ಯಾಣದ ಚಾಲುಕ್ಯರಿದ್ದಾರೆ. ಸೊ ಕಲ್ಯಾಣದ ಚಾಲುಕ್ಯರು ಕೂಡ ಇದ್ದಾರೆ. ಸೊ ಅವ್ರ ಮಧ್ಯೆ ಇಲ್ಲಿ ವಿಷ್ಣುವರ್ಧನ ಇದ್ದರೆ ಅಲ್ಲಿ 6ನೇ ವಿಕ್ರಮಾದಿತ್ಯ ಇದ್ದಾನೆ. ಇಲ್ಲಿ ವಿಷ್ಣುವರ್ಧನ ಇದ್ದರೆ ಅಲ್ಲಿ ವಿಕ್ರಮಾದಿತ್ಯ ಇದ್ದಾನೆ. ಅವರಿಬ್ಬರ ನಡುವೆ ಕೂಡ ಯುದ್ಧ ನಡೆದಿದೆ. ಸೊ ಅದು ಕೂಡ ನಿಮಗೆ ನೆಕ್ಸ್ಟ್ ಡೀಪಲ್ಲಿ ಹಿಸ್ಟ್ರಿಯಲ್ಲಿ ಹೇಳುವಾಗ ಬರ್ತದೆ. ಹೀಗೆ ಯಾರ್ಯಾರಿದ್ದಾಗ ಅಲ್ಲಾರಿದ್ದಾರೆ ಇಲ್ಯಾರಿದ್ದಾರೆ ಅಂತ ಕೂಡ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈ ಓದಿದ್ದನ್ನು ರಿವೈಸ್ ಮಾಡ್ಬೋದು. ನೋಡಿ, ಹರಿಹರ ಮತ್ತು ಬುಕ್ಕರು ಹೊಯ್ಸಳರ ನಂತರ ಬರೋರು. ವಿಜಯನಗರ ಸಾಮ್ರಾಜ್ಯ, ಇದರಲ್ಲಿ 4 ವಂಶಗಳ ಬಗ್ಗೆ ಓದ್ತೀರಿ. ಸಂಗಮ, ಸಾಳ್ವ, ತುಳುವ, ಅರವೀಡು ತನಕ ಓದ್ತೀರಾ. ಅದರಲ್ಲಿ ತುಳುವ ಇಂಪಾರ್ಟೆಂಟ್ ಓದ್ತೀರಿ. ಅರವೀಡು ಬಂದ ತಕ್ಷಣ ನಿಮಗೆ ಎಂಟ್ರೆನ್ಸಲ್ಲಿ ಸಿಗದೆ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಗಿ ಕದನ, ಅಲ್ಲಿಗೆ ನೀವು ಕ್ಲೋಸ್ ಮಾಡ್ತೀರಾ. ಹಾಗಾದ್ಮೇಲೆ ಮೈಸೂರು ಒಡೆಯರ್ ಬರ್ತೀವಿ. ಮೈಸೂರು ಒಡೆಯರಲ್ಲಿ ಯದುರಾಯ ಒಡೆಯರ್, ಅದಾದ ನಂತರ ಸ್ಥಾಪಕರು ಇವರು ಯದುರಾಯ, ವಿಜಯ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ನಮಗೆ ರಾಜ ಒಡೆಯರ್ ಬಗ್ಗೆ. ರಾಜ ಒಡೆಯರು ಮೈಸೂರು ಒಡೆಯ ಸಂಸ್ಥಾನವನ್ನು ಸ್ವತಂತ್ರಗೊಳಿಸಿದವರು ಅಂತ ಓದ್ತೀರಾ. ಅದಾದಮೇಲೆ ಚಿಕ್ಕದೇವರಾಜ ಒಡೆಯರ್ ಬಗ್ಗೆ ಓದ್ಕೋಬೇಕು. ಚಿಕ್ಕದೇವರಾಜ ಒಡೆಯರ್ ತುಂಬಾ
ಚಿಕ್ಕದೇವರಾಜ ಒಡೆಯರಿದ್ದಾರೆ. ಸೊ ಇವರು ತುಂಬ ಅಭಿವೃದ್ಧಿ ಕೆಲಸ ಮಾಡಿದವರು. ಅದಾದಮೇಲೆ ನಮ್ಮ ಬುಕ್ಕಲ್ಲಿ ಬರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ. ಓಕೆ, ಇಷ್ಟು ನಿಮಗೆ ಟಿ ಇ ಟಿಗೆ ಸಾಕು. ತುಂಬಾ ಡೆಪ್ತಾಗಿ ಇಲ್ಲಿ ಓದೋ ಅವಶ್ಯಕತೆ ನಮಗೆ ಬರಲ್ಲ. ಹಾಗಾಗಿ ಈ ರೀತಿಯ ಒಂದು ಪ್ರೆಸೆಂಟೇಷನ್ಸ್ಗಳು ಬಂದರೆ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವೆಶನ್ಸ್ ನೋಡಿ. ಈ ಥರದ ಪ್ರಶ್ನೆಗಳು ಬಂದರೆ ಏನು ಮಾಡಬೇಕು ಅಂತ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಪಿಕ್ಚರ್ ಕೊಟ್ಬಿಟ್ಟಿದ್ದೀನಿ, ಈಸಿಯಾಗಿ ನೆನಪಾಗುತ್ತೆ. ಎಕ್ಸಾಂಪಲ್ ಪಿಕ್ಚರ್ ಏನಿರಲ್ಲ, ಆದರೂ ಹೇಳ್ತಾರೆ ನೋಡಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ ಮತ್ತು ರಾಮಾನುಜಾಚಾರ್ಯರು ಇದ್ದಾರೆ. ಯಾರಾದಮೇಲೆ ಯಾರು ಬಂದರು ಅಂತ ನೀವು ನೆನಪು ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಬರೋದು ಶಂಕರಾಚಾರ್ಯರು, ಆಮೇಲೆ ಯಾರು ಬರೋದು ರಾಮಾನುಜಾಚಾರ್ಯರು, ಆಮೇಲೆ ಯಾರು ಬರೋದು ಮಧ್ವಾಚಾರ್ಯರು, ಆಮೇಲೆ ಯಾರು ಬರೋದು ಬಸವಣ್ಣ. ಪುಸ್ತಕದ ಪ್ರಕಾರ ಹೋದರೆ ನಮಗೆ ಇವ್ರು ಬರ್ತಾರೆ, ಇವರು ಆಮೇಲೆ ಬರ್ತಾರೆ, ಇವರು 3, ಇವರು 4 ಬರ್ತಾರೆ. ಸ್ವಲ್ಪ ವೇರಿಯೇಷನ್, ಸಮಕಾಲೀನರವ್ರು ಇಬ್ಬರು ಕೂಡ. ನಿಮಗೆ ಶಂಕರಾಚಾರ್ಯರು ಅಂತ ಬಂದರೆ ಗೊತ್ತು, ಇವ್ರದ್ದು ಅದ್ವೈತ, ಶಂಕರಾಚಾರ್ಯರದ್ದು ಅದ್ವೈತ. ರಾಮಾನುಜಾಚಾರ್ಯರು ಬಂದರೆ ವಿಶಿಷ್ಟ ಅದ್ವೈತ. ಹಾಗೆ ಮಧ್ವಾಚಾರ್ಯರು ಬಂದರೆ ಬರೀ ದ್ವೈತ. ಇವ್ರಿಗೆ ಬಂದರೆ ಶಕ್ತಿ ವಿಶಿಷ್ಟ ಅದ್ವೈತ. ಈ ದ್ವೈತ ಅನ್ನೋದು ಇಟ್ಕೊಂಬಿಟ್ಟೆ ಇಡೀ ಒಂದು ನೀವು ನೆನ್ಪಿಡ್ಕೋಬೇಕು. ದ್ವೈತ ಅಂತಂದರೆ ಅದು ನಿಮಗೆ ಮಧ್ವಾಚಾರ್ಯರದ್ದು. ಈ ಕಡೆ ಆ ಹಾಕಿದ್ರೆ ಅದ್ವೈತ ಯಾರ್ದು? ಶಂಕರಾಚಾರ್ಯರದು. ಆ ಜಾಗದಲ್ಲಿ ವಿ ಹಾಕಿದ್ರೆ ವಿಶಿಷ್ಟದ್ವೈತ ಯಾರ್ದು? ಇದು ರಾಮಾನುಜಾಚಾರ್ಯರು. ಅದರಲ್ಲಿ ಶಾ ಹಾಕ್ಬಿಟ್ರೆ ಬಸವಣ್ಣವ್ರದ್ದು. ಎಷ್ಟು ಈಸಿ ಇದನ್ನು ಕಲಿಬೇಕು. ಆ ಹಾಕಿದರೆ ನಮಗೆ ಶಂಕರಾಚಾರ್ಯರು, ವಿ ಹಾಕ್ಬಿಟ್ರೆ ವಿಶಿಷ್ಟದ್ವೈತ ರಾಮಾನುಜಾಚಾರ್ಯರದ್ದು, ಶಾ ಹಾಕ್ಬಿಟ್ರೆ ನಮಗೆ ಇದು. ಹಾಗಾಗಿ ಬರ್ಕೊಳ್ಳೋದಂಗೆ ಆ, ವಿ, ಶಾ ಇವು 3ಕ್ಕೂ ಒಂದೇ ಪದ ದ್ವೈತ. ಇದ್ರ ಕೆಳಗಡೆ ಮಧ್ವಾಚಾರ್ಯರು. ಹಿಂಗೊಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಇವುಗಳಲ್ಲಿ ಕನ್ಫ್ಯೂಸ್ ಆಗದೆ ಇರೋ ರೀತಿ ನಾವೇನು ಮಾಡ್ಬೋದು, ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಬೋದು. ಓಕೆ, ನೋಡಿ ಇಲ್ಲೊಂದಿಷ್ಟು ವಿಚಾರಗಳನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಶಂಕರಾಚಾರ್ಯರದು ಅದ್ವೈತ, ರಾಮಾನುಜಾಚಾರ್ಯರದು ವಿಶಿಷ್ಟದ್ವೈತ, ಮಧ್ವಾಚಾರ್ಯರ ದ್ವೈತ, ಬಸವಣ್ಣವರು. ಇಷ್ಟು ನಿಮಗೆ ಟಿ ಇ ಟಿ ಕ್ಲೋಸ್. ಇದೇನು ಸರ್? ಇದು ನೀವು HSTR, GPSTR, PSTR ಅಥವಾ PSI, KS ಅಂತ ಬರೀತೀರಾ ಅಂದರೆ ಅಲ್ಲಿ ನಿಂಬಾರ್ಕಾಚಾರ್ಯರು ದ್ವೈತಾದ್ವೈತ ಬರೀತಾರೆ. ಶ್ರೀಕಂಠಾಚಾರ್ಯರು ಶಿವಾದ್ವೈತವನ್ನು ಬರೀತಾರೆ. ಇನ್ನು ವಲ್ಲಭಾಚಾರ್ಯರು ಶುದ್ಧದ್ವೈತವನ್ನು ಬರೀತಾರೆ. ಈ ದ್ವೈತದಲ್ಲೇ ಇರೋದು ಪೂರ್ತಿ ಕಾನ್ಸೆಪ್ಟ್. ಇವರು ಅಹಂ ಬ್ರಹ್ಮಾಸ್ಮಿ ಅಂದರು. ಅಂದರೆ ನಾನೊಬ್ಬನೇ ಮನುಷ್ಯ ಇದ್ದೀನಿ ಅಂದರೆ ನನ್ನೊಳಗಡೆನೆ ಆ ದೇವರಿದ್ದಾನೆ ಅನ್ನೋ ಕಾನ್ಸೆಪ್ಟು. ಇದು ಅಹಂ ಬ್ರಹ್ಮಾಸ್ಮಿ. ಮತ್ತು ರವಿಚಂದ್ರನ್ ಪ್ರಿಯರು ಅಹಂ ಪ್ರೇಮಾಸ್ಮಿ ಅನ್ಕೋಬೇಡಿ. ಅಹಂ ಬ್ರಹ್ಮಾಸ್ಮಿ, ನಾನೇ ಜಗತ್ತು, ನನ್ನದೇ ಆತ್ಮ, ನಾನೇನು ಯೋಚನೆ ಮಾಡ್ತೀನೋ ಅದು ಕಾಣುತ್ತೆ. ದೃಷ್ಟಿ ಅಂತ ಸೃಷ್ಟಿ, ನಮಗಿಲ್ಲಿ ಏನು ಯೋಚನೆ ಮಾಡ್ಕೊಂಡು ನೋಡ್ತೀವೋ ಅದು ಆ ರೀತಿ ಕಾಣುತ್ತೆ. ಅದನ್ನು ಶಂಕರಾಚಾರ್ಯರು ಹೇಳಿದರು. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದೆ, ನೀವು ರಸ್ತೆ ಬದಿ ನಿಂತ್ಕೊಂಡಿರ್ತೀರಾ, ಒಂದು ಬೈಕಲ್ಲಿ ಯಾವುದೋ ಹುಡುಗಿ ಇಬ್ಬರು ಹೋಗ್ಬಿಟ್ರು ಅಂದರೆ ನೀವು ನೋಡೋ ದೃಷ್ಟಿ ಹೆಂಗಿದೆಯೋ ಹಂಗೆ ಕಾಣುತ್ತೆ ನಿಮಗೆ ಆ ದೃಶ್ಯ. ಹೋದವರು ಅಣ್ಣ ತಂಗಿ ಇರ್ಬೋದು, ಲವ್ವರ್ಸ್ ಇರ್ಬೋದು, ಇಲ್ಲ ಅಕ್ಕ ತಮ್ಮ ಇರ್ಬೋದು, ಇನ್ನೇನೋ ಆಗಿರ್ಬೋದು. ನೋಡುವ ದೃಷ್ಟಿ, ಅದಕ್ಕೆ ನಿಮ್ಮ ಅಂತರಾಳದ ಶುದ್ಧತೆಯನ್ನು ಬಗ್ಗೆ ಇಲ್ಲಿ ಶಂಕರಾಚಾರ್ಯರು ಮಾತಾಡ್ತಾರೆ. ರಾಮಾನುಜಾಚಾರ್ಯರು ಹೇಳ್ತಾರೆ ಇಲ್ಲ, ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಇವರು ಎರಡೂ ಬೇರೆ ಬೇರೆ, ಜೀವಾತ್ಮ ಪರಮಾತ್ಮ ಅನ್ನೋದು 2 ಕಾನ್ಸೆಪ್ಟ್ ಅಂತ ಇವ್ರು ಕೊಡ್ತಾರೆ. ಬಸವಣ್ಣವರು ಇಲ್ಲ, ನೀವು ಯಾವ ಆತ್ಮ ಸಂತೃಪ್ತಿ ಅಂತ ಮಾತಾಡ್ತಿರೋ ಅದು ನಿಮ್ಮ ಶಕ್ತಿ, ನಿಮ್ಮ ಕೆಲಸದಲ್ಲಿದೆ, ಕಾಯಕವೇ ಕೈಲಾಸ ಅಂತ ಇವ್ರು ಹೇಳ್ಕೊಂಬಂದರು. ಇದ್ರ ನಂತರ ಇಲ್ಲಿ ನಿಮಗೆ ಡೀಪಲ್ಲಿ ಅದನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಈ ಥರದ ಧಾರ್ಮಿಕ ಸುಧಾರಣಾ ಚಳವಳಿ ಬಂದರೆ ಬಸವಣ್ಣ ತನಕ ಓದಿ ನಿಲ್ಸಂಗಿಲ್ಲ ನೀವು. ಮಧ್ಯಕಾಲೀನ ಯುಗದಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ ಬರ್ತಾರೆ. ಇದೇ ರಾಮಾನುಜಾಚಾರ್ಯರ ವಿಷಯಗಳನ್ನು ಉತ್ತರ ಭಾರತಕ್ಕೆ ತೆಗೆದುಕೊಂಡು ಹೋಗ್ತಾರೆ ರಾಮಾನಂದರು. ಓಕೆ, ರಾಮಾನಂದರ ಬಗ್ಗೆನೂ ಕೂಡ ಓದಬೇಕು 9ನೇ ಕ್ಲಾಸ್. ಅದಾದಮೇಲೆ ಚೈತನ್ಯ ಮಹಾಪ್ರಭು ತನಕನೂ ಓದಬೇಕು. ಆಮೇಲೆ ನಿಮಗೆ ಮೀರಾಬಾಯಿ ತನಕ ಓದಬೇಕು. ಮೀರಾಬಾಯಿ ವಿಚಾರ ಕೂಡ ಓದಬೇಕು. ಅಲ್ಲಿ ಕಬೀರ್ರು ಬರ್ತಾರೆ, ಸೊ ಕಬೀರ್ರ ಬಗ್ಗೆ ಓದಬೇಕು. ಗುರುನಾನಕ್ ಬರ್ತಾರೆ. ಓಕೆ, ಗುರುನಾನಕ್ ಮತ್ತು ಗುರುನಾನಕ್ ಪರಂಪರೆ ಬರ್ತದೆ. 10 ಗುರುಗಳ ಬಗ್ಗೆನೂ ಕೂಡ ನಿಮಗೆ
ಗುರು ಗೋವಿಂದ್ ಸಿಂಗ್ ತನಕ ಬರ್ತದೆ. ಅದ್ರ ಪಕ್ಕದಲ್ಲಿ ಸಿಕ್ಕು ಓದ್ತಾ ಇದ್ದೀರಾ ಅಂದರೆ ಪಕ್ಕದಲ್ಲಿ ನಿಮಗೆ ಮೊಘಲರು ಕೂಡ ಚೆನ್ನಾಗಿ ಓದ್ಕೋಬೇಕು. ಯಾಕೆಂದರೆ ಆ ಕಡೆ ಅಕ್ಬರ್ ಇದ್ದ ಸಂದರ್ಭದಲ್ಲಿ ಈ ಕಡೆ ನಮಗೆ ರಾಮದಾಸಿಂದ ಶುರು ಆಗ್ತಾ ಹೋಗುತ್ತೆ. ಈ ವಿಚಾರನ ಭಾಳ ಕ್ಲೀನಾಗಿ ಅಧ್ಯಯನ ಮಾಡೋದಕ್ಕೆ ನಿಮಗಿದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಅಂತ ನಾನು ನಿಮಗೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಿದೆ ನೋಡಿ. ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನೋ ನೋಡಿ, ಮಾಡರ್ನಿಸ್ಟಿಕ್ ಕ್ವಶನ್ಸ್. ಇದು ನಿಮ್ಗೆ ಇಸ್ವಿ ಪ್ರಕಾರನೇ ಬರಬೇಕಿದು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಇದೆ, ಇದು ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅಂತಂದರೆ ಈಸಿ, ಶ್ರೀರಂಗಪಟ್ಟಣ. ಒಂದು ಈಸಿ ಟ್ರಿಕ್ಕಪ್ಪ, ಒಪ್ಪಂದಗಳು ಹೆಂಗೆ ಇಟ್ಕೊಳ್ಳೋದು. ಮಾಮಾಶ್ರೀ ಟಿಪ್ಪು ಸತ್ತ. ಜಸ್ಟ್ ಒಂದು ಕೋಡ್ ಮಾಡ್ಕೊಂಬಿಡಿ ಈ ಥರ. ಮಾಮಾಶ್ರೀ ಟಿಪ್ಪು ಸತ್ತೋಗ್ಬಿಟ್ಟ. ಮಾಮಾಶ್ರೀ ಟಿಪ್ಪು ಸತ್ತೋಗ್ಬಿಟ್ಟ ಅಂದ್ರೆ ಏನು ಅರ್ಥ? ಸೊ ಇಷ್ಟೇ. ಮೊದಲನೇದು ಮದ್ರಾಸ್, ಎರಡನೇದು ಮಂಗಳೂರು, ಮೂರನೇದು ಶ್ರೀರಂಗಪಟ್ಟಣ. ನಾಲ್ಕನೇ ಯುದ್ಧ ನಡೆಯುವಾಗ ಟಿಪ್ಪು ಸತ್ತೋಗಿದ್ದ. ಹಾಗಾಗಿ ಟಿಪ್ಪು ಸತ್ತ ಮೇಲೆ ಮೈಸೂರು ಒಡೆಯರಿಗೆ ಈ ಸಾಮ್ರಾಜ್ಯ ವಾಪಸ್ ಬಂತು. ಯಾರಿದ್ರು? ಮುಮ್ಮಡಿ ಕೃಷ್ಣರಾಜ ಒಡೆಯರಿದ್ದರು. ದಿವಾನ್ರು ಯಾರಾದರೂ? ದಿವಾನ್ ಪೂರ್ಣಯ್ಯನವ್ರು ಬರ್ತಾರೆ. ಇಲ್ಲಿ ದಿವಾನ್ ಪೂರ್ಣಯ್ಯನವ್ರು ಬರ್ತಾರೆ. ಕೊಟ್ಟವ್ರು ಯಾರು? ಇಲ್ಲಿ ಸೋಲಿಸಿದವ್ರು ಯಾರು? ಅದನ್ನು ಬಿಡ್ಕೋಬೇಕಲ್ಲ. ಹಾಗಾಗಿ ಇಲ್ಲಿ ಎರಡನೇದ್ರಲ್ಲಿ ಬಂದರೆ ನಮಗೆ ಯಾರಿದ್ರು, ಮೂರನೇದ್ರಲ್ಲಿ ಯಾರಿದ್ರು ಹೇಳ್ತೀನಿ ನಿಮಗೆ. ಹಾಗಾಗಿ ಇಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ವಿಚಾರಗಳನ್ನು ಕಲಿಯುವಾಗ ಒಂದಿಷ್ಟು ಕಾನ್ಸೆಪ್ಟ್ಸನ್ನು ಭಾಳ ಕ್ಲಿಯರಾಗಿ ಏನು ಮಾಡ್ತೀರಾ ನೀವು ನೆನ್ಪಿಟ್ಕೋತೀರಾ. ಹಾಗಾಗಿ ಇಲ್ಲಿ ನಿಮಗೆ ಕೊಡಲಾಗಿದೆ ಮದ್ರಾಸ್, ಶ್ರೀರಂಗಪಟ್ಟಣ, ಸಲ್ಬಾಯ್, ಬೆಸ್ಸಿನ್. ನೋಡಿ, ಮದ್ರಾಸ್ ಮತ್ತು ಶ್ರೀರಂಗಪಟ್ಟಣ ಆಂಗ್ಲೋ ಮೈಸೂರಿಗೆ ಸಂಬಂಧಪಡುತ್ತಿದ್ದು. ಇದು ಸಲ್ಬಾಯ್ ಮತ್ತು ಬೆಸ್ಸಿನ್ ಆಂಗ್ಲೋ ಮರಾಠಕ್ಕೆ ಸಂಬಂಧಪಡುತ್ತೆ. ನೋಡಿ, ಇದು ಕೂಡ ಅಷ್ಟೇ ಡ್ಯುಯಲ್ ಕಾನ್ಸೆಪ್ಟಲ್ಲಿ ಈ ಪ್ರಶ್ನೆನ ನೀವು ಕಲಿಬೇಕಾಗತ್ತೆ. ನೋಡಿ ಹೆಂಗೆ, ಈ ಥರ ಮರಾಠರು ಮತ್ತು ಮೊಘಲರನ್ನ ಎರಡೂ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ನೋಡಿ, ಮದ್ರಾಸ್ ಒಪ್ಪಂದ ಒಂದನೇ ಆಂಗ್ಲೋ ಮೈಸೂರು, ಮಂಗಳೂರು ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು, ಶ್ರೀರಂಗಪಟ್ಟಣ ಮೂರನೇ ಆಂಗ್ಲೋ ಮೈಸೂರು, ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಇದು ನಾಲ್ಕನೇ ಆಂಗ್ಲೋ. ಭಾಳಷ್ಟು ಜನರು ನಿಮಗೆ ಇತಿಹಾಸ ಹೇಳೋರು ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ಟಿಪ್ಪು ಸತ್ತೋದ ಅಂತಾರೆ. ಟಿಪ್ಪು ಸತ್ತೋದ್ಮೇಲೆ ಎಲ್ಲರೂ ಮನೆಗೆ ಹೋಗ್ಬಿಟ್ರಾ? ಇಲ್ಲ. ಲಾರ್ಡ್ ವೆಲ್ಲೆಸ್ಲಿ ಕುತ್ಕೊಂಡು ಮತ್ತೆ ಏನು ಮಾಡ್ತಾ ಇದ್ದ? ಗೆಣಸು ಕೆರ್ಕೊಂಡು ತಿಂತಾ ಇರಲಿಲ್ಲ. ಇವನು ಕೂಡ ಇಲ್ಲಿ ಒಪ್ಪಂದಕ್ಕೆ ಹೋಗಿದ್ದ. ಅದು ನಮಗೆ ಇಂಪಾರ್ಟೆಂಟ್ ಗೊತ್ತಾಗಬೇಕು. ಇದು ನಿಮಗೆ ನೆಕ್ಸ್ಟ್ ಓದುವಾಗ ಹೇಳ್ತಾ ಇರ್ತೀವಿ. ಹಾಗಾಗಿ ಇವುಗಳನ್ನು ಓದ್ತಾ ಇರುವಾಗ ಸೇಮ್ ಆವಾಗ ನಿಮಗೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಮೈಸೂರನ್ನು ಗೆಲ್ಲಬೇಕು ಅಂತ ಇಲ್ಲಿ ಹೋರಾಟ ಮಾಡುವಾಗ ಇಲ್ಲಿ ಮರಾಠರನ್ನ ಗೆಲ್ಲಬೇಕು ಅಂತಾನೂ ಕೂಡ ಯುದ್ಧ ನಡೀತಾ ಇತ್ತು. ಇಲ್ಲಿ ಮರಾಠ ಸಾಮ್ರಾಜ್ಯ ಇತ್ತು, ಇಲ್ಲಿ ಮೈಸೂರು ಸಾಮ್ರಾಜ್ಯ ಇತ್ತು. ಹೀಗೆ ಮ್ಯಾಪ್ ಹಾಕ್ಕೊಂಡು ನೆನ್ಪಿಟ್ಕೊಳ್ಳಿ. ಮೈಸೂರನ್ನು ಗೆಲ್ಲಬೇಕು ಅಂದರೆ ನೋಡಿ, ಮದ್ರಾಸಲ್ಲಿ ನಿಮಗೆ ಕರ್ನಲ್ ಸ್ಮಿತ್ ಬರ್ತಾನೆ, ಕರ್ನಲ್ ಸ್ಮಿತ್ ಇದ್ದ. ಮಂಗಳೂರಲ್ಲಿ ಯಾರಿದ್ರು? ವಾರನ್ ಹೆಸ್ಟಿಂಗ್ಸ್ ಇದ್ದ. ಶ್ರೀರಂಗಪಟ್ಟಣದಲ್ಲಿ ಯಾರಿದ್ರು? ಇಲ್ಲಿ ನಿಮಗೆ ನೆನ್ಪಿಡಬೇಕು, ಲಾರ್ಡ್ ಕಾರನ್ ವಾಲಿಸ್ ಇದ್ದ. ಹಂಗಾರೆ ಇಲ್ಲಿ ನಾಲ್ಕನೇದರಲ್ಲಿ ಯಾರಿದ್ರು? ಲಾರ್ಡ್ ವೆಲ್ಲೆಸ್ಲಿ ಇದ್ದ ಅಂತ ನೆನ್ಪಿಟ್ಕೋಬೇಕು. ಇವ್ರು 4 ಜನ ಇಲ್ಲಿದ್ದಾರೆ. ಸೇಮ್ ಟೈಮ್ ಇಲ್ಲಿದ್ದಾಗ ಇಲ್ಲೂ ಕೂಡ ಆಪ್ರೇಟ್ ಮಾಡ್ತಾಯಿದ್ರು. ಇಲ್ಲೂ ಕೂಡ ಇಲ್ಲಿ ನಿಮಗೆ ವಾರನ್ ಹೆಸ್ಟಿಂಗ್ಸ್ ಇದ್ದಾನೆ ಅಂತಂದರೆ ಇಲ್ಲಿಯೂ ಕೂಡ 1784 ಕೂಡ ಇಲ್ಲಿ ವೆಲ್ಲೆಸ್ಲಿನೇ ಇರಬೇಕು. ಇಲ್ಲಿ ಯಾವಾಗ ಕಾರ್ನ್ ವಾಲಿಸ್ ನಿಮಗೆ ವೆಲ್ಲೆಸ್ಲಿ ಎಂಟ್ರಿ ಆಗ್ತಾನೋ ಇಲ್ಲಿ ವೆಲ್ಲೆಸ್ಲಿ ಎಂಟ್ರಿ ಆಗ್ತಾನೆ. 1799 ಅಂದರೆ ಇಲ್ಲಿ ವೆಲ್ಲೆಸ್ಲಿ ಎಂಟ್ರಿ ಆಗ್ತಾನೆ ಅಂತ ತಿಳ್ಕೋಬೇಕು. ಹಾಗಾಗಿ ಇದು 3 ಇದು ಇಲ್ಲಿ. ಹಾಗಾದ್ರೆ ಇಲ್ಲಿ ನಮಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಚೆನ್ನಾಗಿ ತಿಳ್ಕೋಬೇಕು. ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಇಲ್ಲಿ ಏನಾಯಿತು ನೋಡಿ, ಮರಾಠರಲ್ಲಿ ನೋಡಿ ಈ ಭಾಗದಲ್ಲಿ ಮಾಧವರಾವ್ ಇದ್ದ. ಓಕೆ, ಮಾಧವರಾವ್ ಇದ್ದ. ಇವನು ಇರೋವರೆಗೂ ಮರಾಠ ಸಾಮ್ರಾಜ್ಯ ತುಂಬ ಸ್ಟ್ರಾಂಗ್ ಆಗಿತ್ತು. ಮಾಧವರಾವ್ ಸತ್ತೋದ್ಮೇಲೆ ನಾರಾಯಣರಾವ್ನ ಹೊಡೆಯೋಕ್ಕೆ ರಘುವ ಬಂದ. ಇವರಿಬ್ಬರು ಗಲಾಟೆನಲ್ಲಿ ಏನಾಯಿತು, ಬ್ರಿಟಿಷರು ಎಂಟ್ರಿ ಕೊಟ್ಟರು. 75ರಲ್ಲಿ ಸೂರತ್ ಒಪ್ಪಂದ ಆಯಿತು. ಸೂರತ್ ಒಪ್ಪಂದ ಯಾರ ಜೊತೆ ಮಾಡ್ಕೊಂಡ್ರು? ಪುರಂದರ ಒಪ್ಪಂದ ಯಾರ ಜೊತೆ ಮಾಡ್ಕೊಂಡ್ರು ನೆನ್ಪಿಡ್ಕೋಬೇಕು. ಹಾಗಾಗಿ ಸೂರತ್ ಒಪ್ಪಂದ ಆಗಿದ್ದು ನಮಗೆ ಇಲ್ಲಿಬ್ಬರು ಜಗಳ ಆಡ್ತಾ ಇದ್ರಲ್ಲ, ಅದರಲ್ಲಿ ರಘೋಬ ಬ್ರಿಟಿಷರ ಜೊತೆ ಮಾಡ್ಕೊಂಡ, ಬಾಂಬೆ ಒಂದು ಪ್ರಾತಿನಿಧ್ಯದ ಜೊತೆಗೆ.
ಪುರಂದರ ಒಪ್ಪಂದ ಕೂಡ ಆಯಿತು. ಇಲ್ಲೂ ಕೂಡ ಅಷ್ಟೇ, ಪುರಂದರ ಒಪ್ಪಂದ ಆಗೋದಕ್ಕೆ ಇಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕನನ್ನು ಮುಂದಿಟ್ಕೊಂಡ್ಬಿಟ್ಟು ಇಲ್ಲಿ ಹೋರಾಟ ಮಾಡಲೇಬೇಕು ಅಂತ ಸೇನಾಧಿಕಾರಿನೇ ಹೋಗಿದ್ದ. ಹಾಗಾಗಿ ನಾನಾ ಫಡ್ನವೀಸ್ ಇದ್ದ, ಇಲ್ಲಿ ನಾನಾ ಫಡ್ನವೀಸ್ ಅವನಿದ್ದ. ಇನ್ನು ಯುದ್ಧ ನಡೀತು, ರಘೋಬ ಸೋತ, ಸಾಲ್ಬಾಯಿ ಆಯಿತು, ನಾನಾ ಫಡ್ನವೀಸ್ ಒಪ್ಕೊಂಡ. ಈಗ 2ನೇ ಮಾಧವರಾವ್ನನ್ನು ಇಲ್ಲಿ ಪೇಶ್ವೆ ಅಂತ ಮಾಡಿದ್ರು. ಓಕೆ, ಇದರಲ್ಲಿ ಕಾನ್ಸೆಪ್ಟ್ ಕ್ಲೋಸ್. 2ನೇ ಮಾಧವರಾವ್ ಚಿಕ್ಕ ವಯಸ್ಸಿನೂ ಅವ್ನು ಸತ್ತೋಗ್ಬಿಟ್ಟ. ಹಾಗಾಗಿ ಮತ್ತೆ ಯುದ್ಧ ನಡೀತು. ಆವಾಗ ಇದೇ ರಘೋಬನ ಮಗನ್ನ ಎಳ್ಕೊಂಬಂದು ಇಲ್ಲಿ ಪೇಶ್ವೆ ಏನು ಮಾಡಿದ್ರು, ಅವನೇ 2ನೇ ಬಾಜಿರಾವ್. 2ನೇ ಬಾಜಿರಾವ್ ಯಾರು? ಇವನು ಇಲ್ಲಿ ಅಧಿಕಾರ ಕಳ್ಕೊಂಡಿದ್ನಲ್ಲ ಅವನ ಮಗ. ಯಾಕೆ ಇವನಿಗೆ ಮಕ್ಕಳಾಗಿರಲಿಲ್ಲ, ಹಾಗಾಗಿ ಮತ್ತೆ ಅವ್ರ ಸಂತತಿಯಲ್ಲೇ ಹುಡ್ಕೊಂಡು ಬಂದರು. 2ನೇ ಬಾಜಿರಾವ್ಗೆ ಈ ಉಳಿದಂಥ ಎಲ್ಲ ಒಕ್ಕೂಟದವ್ರು ನನ್ನ ಮೇಲೆ ದಾಳಿ ಮಾಡ್ತಾರಂತೆ ಇವನು ಬ್ರಿಟಿಷರ ಜೊತೆ ಲಾರ್ಡ್ ವೆಲ್ಲೆಸ್ಲಿ ಜೊತೆ ಒಪ್ಪಂದ ಮಾಡ್ಕೊಂಡ. ಬೆಸ್ಸಿನ್ ಯುದ್ಧ ನಡೀತು, ಅಲ್ಲಿ ಕ್ಲೋಸ್ ಆಯಿತು. ಆಮೇಲೆ 17-18 ಏನಿದೆ ಇದು 3ನೇ ಆಂಗ್ಲೋ ಮರಾಠರ ಅಸ್ತಿತ್ವವೇ ಕ್ಲೋಸ್ ಆಗಿದ್ದು ಮ್ಯಾಂಡ್ಸರ್ನ ಒಪ್ಪಂದ. ಅದು ಹೋಳ್ಕರ್ ಸೈನ್ ಹಾಕೋದ್ರ ಮುಖಾಂತರ ಕ್ಲೋಸ್ ಆಗುತ್ತೆ. ಗ್ವಾಲಿಯರ್ನಲ್ಲಿ ಸಿಂಧ್ಯಾ, ಪುಣೆನಲ್ಲಿ ಪೇಶ್ವೆ. ಅಲ್ಲಿಗೆ 1717, 18, 19ಕ್ಕೆ 17, 18, 19ಕ್ಕೆ ಕಂಪ್ಲೀಟಾಗಿ ಮರಾಠ ಸಾಮ್ರಾಜ್ಯ ಕ್ಲೋಸ್ ಆಗಿತ್ತು. ನೋಡಿ, ಹೀಗೆ ನಾವು 2 ಕಾನ್ಸೆಪ್ಟನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ಬೋದು, ಭಾಳ ನೀಟಾಗಿ ಇದನ್ನು ಅಧ್ಯಯನ ಮಾಡಬೇಕು. ಆಂಗ್ಲೋ ಮೈಸೂರು, ಆಂಗ್ಲೋ ಮರಾಠ್, ಆಂಗ್ಲೋ ಸಿಖ್ ಇಷ್ಟು ಇಟ್ಕೋಬೇಕು. ಬಟ್ ಒಪ್ಪಂದಗಳಲ್ಲಿ ನಿಮಗೆ ನಮ್ಮ ಪುಸ್ತಕದಲ್ಲಿ TETಗೆ ಸಿಂಪಲಾಗಿ ಇಷ್ಟು ನಾವು ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ ಸ್ನೇಹಿತರೆ, 5ನೇ ಪ್ರಶ್ನೆ ಇಲ್ಲಿ ಬರುತ್ತೆ. ಅಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಯಾರು? ಚಿತ್ರ ನೋಡ್ತಿದ್ದಂಗೆ ಹೇಳ್ಬೋದು, ಇತ್ಲ ಗಂಡು ಅಲ್ಲ ಅತ್ಲ ಹೆಣ್ಣು ಅಲ್ಲ, ಆ ಥರ ಕಾಣ್ತಾ ಇದೆ ಫೋಟೋ. ಯಾರಿರ್ಬೋದು? ಇಲ್ಲಿ ಫೋಟೋ ಕೊಟ್ಟಿದ್ದೀನಿ, ಅಲ್ಲಿ ಕೊಡಲ್ಲ. ಇಲ್ಲಿ ನಿಮಗೆ ಘಾಜಿ ಮಲ್ಲಿಕ್, ಜಲಾಲುದ್ದೀನ್, ಮಲ್ಲಿಕಾಫರ್, ಕುತುಬುದ್ದೀನ್ ಮುಬಾರಕ್ ಅಂತಿದೆ. ಉತ್ತರ ಗೊತ್ತು ನಿಮಗೆ, ಇದು ಮಲ್ಲಿಕಾಫರ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಯಾಕೆ ಅಂತ ನೋಡಿದ್ರೆ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ, ಹೇಳ್ತೀನಿ ಯಾಕೆ ಅಂತ. ನೋಡಿ, ಇಲ್ಲಿ ನಾವು ಕಲಿಬೇಕಾಗಿರೋದು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ದೆಹಲಿ ಸುಲ್ತಾನರು ವಂಶ ಇದೆ ಮತ್ತು ಸ್ಥಾಪಕರು. ದೆಹಲಿಯನ್ನು ಆಳಿರೋದು ಯಾವುವು? 5 ವಂಶಗಳು ಆಳಿದೆ. ಯಾರಾದ್ಮೇಲೆ ಯಾರು? ನೋಡಿ, ಗುಲಾಮಿ ಸಂತತಿ, ಆಮೇಲೆ ಖಿಲ್ಜಿ ಸಂತತಿ, ತುಘಲಕ್, ಸೈಯದ್ ಮತ್ತು ಲೂದಿ. 5 ಸಂತತಿಗಳು ಆಳಿದ್ದಾವೆ. 5 ಸಂತತಿಯಲ್ಲಿ ಅತಿ ಕಡಿಮೆ ಅವಧಿ ಆಳಿರೋದು ಯಾವುದು? ಫಸ್ಟ್ ಅದು ನೆನ್ಪಿಟ್ಕೋಬೇಕು. ಅತಿ ಕಡಿಮೆ ಅವಧಿ ಆಳಿರೋರು ಖಿಲ್ಜಿಗಳು. ಅತಿ ದೀರ್ಘಾವಧಿ ಆಳಿರೋರು ಯಾರು? ಸುಮಾರು ಒಂದು 75-80 ವರ್ಷ ಆಳ್ತಾರೆ. ಯಾರೋ? ತುಘಲಕ್ಗಳು. ಕಡಿಮೆ ಜಾಸ್ತಿ. ಇವ್ರ ಬಗ್ಗೆ ನಿಮಗೆ ಗೊತ್ತಾದಮೇಲೆ 5 ಸಂತತಿಗಳಲ್ಲಿ ಇದರ ಸ್ಥಾಪಕರ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ನಡೆಯುತ್ತೆ. ಹೇಗೆ ನೋಡಿ, ಗುಲಾಮಿ ವಂಶದ ಸ್ಥಾಪಕ ಕುತುಬುದ್ದೀನ್ ಐಬಕ್. ಹೆಂಗೆ ಸ್ಥಾಪನೆ ಆಯಿತು ಅಂತ ಒಂಚೂರು ನೀವು ನೆನಪು ಮಾಡ್ಕೊಂಬಿಟ್ರೆ ಸಾಕು. ಹೆಂಗೆ ಸ್ಥಾಪನೆ ಆಯಿತು ಅನ್ನೋದಕ್ಕೂ ಕೂಡ ನೀವು ಸ್ಟೋರಿ ರೂಪದಲ್ಲಿ ನೆನಪಿಟ್ಕೊಳ್ಳಿ. ಇಲ್ಲಿ ಮೊಹಮ್ಮದ್ ಗೋರ್ ವಂಶ ಇತ್ತು. ಘೋರೆಲ್ಲ ಅಧಿಕಾರ ಮಾಡ್ತಾಯಿದ್ರು. ಹಾಗಾಗಿ ಮೊಹಮ್ಮದ್ ಘೋರಿ ಏನಾಗ್ತಾನೆ, ಮರಣ ಹೊಂದಿದ ನಂತರ ತನ್ನ ಇಷ್ಟವಂತ ಗುಲಾಮರಿಗೆ ಸಾಮ್ರಾಜ್ಯ 4 ಭಾಗ ಮಾಡಿಬಿಟ್ಟ. ಒಂದು ಗೋರ್ ಪ್ರಾಂತ್ಯ ಅಂತ ಮಾಡ್ದ, ಇನ್ನೊಂದು ಮುಲ್ತಾನ್ ಪ್ರಾಂತ್ಯ, ಇದು 1, ಇದು 2ನೇ ಡಿವೈಡ್. 3ನೇ ಪ್ರಾಂತ್ಯ ದೆಹಲಿ ಕೊಟ್ಟ. ಇನ್ನು 4ನೇ ಪ್ರಾಂತ್ಯ ಇತ್ತು ಬಿಹಾರ ಮತ್ತು ಬಂಗಾಳ. ನೋಡಿ, 4 ರೀತಿ ಮೊಹಮ್ಮದ್ ಗೋರಿ ತನ್ನ ಸಾಮ್ರಾಜ್ಯ ಡಿವೈಡ್ ಮಾಡಿ ಗುಲಾಮ್ರಿಗೆ ಹಂಚಿದ್ದ. ಹಂಗೆ ಹಂಚಿದಾಗ ಇಲ್ಲಿ 1, 2 ಬೇರೆಯವ್ರಿಗೆ ಹೋಗುತ್ತೆ. 3ರಲ್ಲಿ ಬಂದವನೇ ಕುತುಬುದ್ದೀನ್ ಐಬಕ್, 4ರಲ್ಲಿ ಬಂದವನೇ ನಮಗೆ ಬಕ್ತಿಯಾರ್ ಖಿಲ್ಜಿ. ನೆನ್ಪಿಟ್ಕೊಳ್ಳಿ, 4ನೇವನೇ ಯಾರು? ಬಕ್ತಿಯಾರ್ ಖಿಲ್ಜಿ ಬರ್ತಾನೆ. ಇವನು ಒಬ್ಬ ದಂಡನಾಯಕನೇ. ಬಕ್ತಿಯಾರ್ ಖಿಲ್ಜಿ ಯಾಕೆ ಓದ್ಬೇಕು ಸರ್ ನೀವು ಅಂದರೆ, ಹರ್ಷವರ್ಧನ ಪಾಠ ಓದುವಾಗ ನಳಂದ ವಿಶ್ವವಿದ್ಯಾಲಯ ಓದ್ತಿರಲ್ಲ, ಈ ನಳಂದ ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕಿದವನೇ ಈ ಬಕ್ತಿಯಾರ್ ಖಿಲ್ಜಿ. 1206ರಲ್ಲಿ ಟಿಬೆಟ್ ಮೇಲಿನ ದಾಳಿ ಮಾಡಿದಾಗ ಮೂರ್ತಿ ಪೂಜೆಗಳು ನನ್ನ ಹತ್ರ ನಡೆಯಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಈತ ಏನು ಮಾಡ್ದ, ಈ ಒಂದು ದಾಳಿಯನ್ನು ಮಾಡ್ದ. ಹಾಗಾಗಿ ದೆಹಲಿ ವಂಶ ಅಂತ ಬಂದಾಗ 1206ರಿಂದ ಸ್ಟಾರ್ಟ್ ಆಗುತ್ತೆ. 1526 ಮೊದಲ ಪಾಣಿಪತ್ ನಡೆಯೋದ್ರೊಂದಿಗೆ ಕೊನೆ ಆಗತ್ತೆ. ಇದಿಷ್ಟು ಕೂಡ ಕಾನ್ಸೆಪ್ಟ್. ಅದರಲ್ಲಿ ಗುಲಾಮಿ ಸಂತತಿ ಕುತುಬುದ್ದೀನ್ ಐಬಕ್, ಇವನ್ ಗುಲಾಮ ಇಲ್ತಮಶ್, ಅವನ ಮಗಳು ಯಾರೋ ರಜಿಯಾ ಬೇಗಂ,
ನೆಕ್ಸ್ಟ್ ಬರೋದು ಬಲ್ಬನ್. ಇವ್ರು 4 ಜನರ ಬಗ್ಗೆ ಕ್ಲೀನಾಗಿ ಓದ್ತೀರಾ. ಜಲಾಲುದ್ದೀನ್ಗಿಂತ ಹೆಚ್ಚು ಸ್ಥಾಪಕ ಖಿಲ್ಜಿಯಲ್ಲಿ ಬಹಳ ಪ್ರಮುಖವಾಗಿ ಯಾರನ್ನು ಓದಬೇಕು? ಅಲಾವುದ್ದೀನ್ ಖಿಲ್ಜಿ ಓದಬೇಕು. ಅಲಾವುದ್ದೀನ್ ಖಿಲ್ಜಿದು ಮಾರ್ಕೆಟಲ್ಲಿ ಮಾಡಿರತಕ್ಕಂಥ ಬದಲಾವಣೆಗಳೇನು ಅಷ್ಟು ನೋಡ್ಕೊಂಡ್ರೆ ಸಾಕು. ಅದೇ ಸಂದರ್ಭಕ್ಕೆ ನಮಗೆ ಈ ಅಲಾವುದ್ದೀನ್ ಖಿಲ್ಜಿಯ ಶ್ರೇಷ್ಠ ದಂಡನಾಯಕನೇ ಯಾರು ಅಂತಂದರೆ ಅವನೇನೆ ಈ ವ್ಯಕ್ತಿ. ಇತ್ಲ ಗಂಡಸು ಅಲ್ಲ ಹೆಂಗಸು ಅಲ್ಲ ಅಂತೀವಲ್ಲ ಅಂತ ಮಲ್ಲಿಕ್ ಕಾಫರ್. ನೋಡಿ, ಮಲ್ಲಿಕ್ ಕಾಫರ್ ದಾಳಿಯಲ್ಲಿ ಮೊದಲು ದೇವಗಿರಿಗಾಗಿತ್ತು. ಮೊದಲು ಯಾರಿಗಾಗಿತ್ತು? ದೇವಗಿರಿ. ಅದಾದಮೇಲೆ ಕಾಕತೀಯರ ವಾರಂಗಲ್ ಸಾಮ್ರಾಜ್ಯಕ್ಕಾಗಿತ್ತು. ಅದಾದಮೇಲೆ ಅವಾಗ ಇಲ್ಲಿ ಯಾರಿದ್ರು? ಹೊಯ್ಸಳರಿದ್ದರು. ನೋಡಿ, ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಇದ್ದಾಗ ಇಲ್ಲಿ ಹೊಯ್ಸಳ ಸಾಮ್ರಾಜ್ಯ ಅಧಿಕಾರದಲ್ಲಿತ್ತು. ಹಾಗಾಗಿ ದೆಹಲಿಯಿಂದ ಬಂದವನು ದೇವಗಿರಿಗೆ ಹೋದ. ದೇವಗಿರಿಯಿಂದ ಕಾಕತೀಯರ ವಾರಂಗಲ್ ಸಾಮ್ರಾಜ್ಯಕ್ಕೆ ಹೋದ. 3ನೇ ಪ್ರತಾಪ ರುದ್ರದೇವನ ಸೋಲಿಸ್ದ. ಅಲ್ಲಿಂದ ಬಂದು ಹೊಯ್ಸಳರ ಮೇಲೆ ದಾಳಿ ಮಾಡ್ದ. ಇಲ್ಲಿ 3ನೇ ಬಲ್ಲಾಳ 4ನೇ ಬಲ್ಲಾಳ ಇದ್ದರು. ಅದ್ರ ಕೆಳಗಡೆ ಬಂದರೆ ಕಂಚಿ ಇತ್ತು. ಇಲ್ಲೂ ಕೂಡ ಪಾಂಡ್ಯರಿದ್ದರು. ಹಾಗಾಗಿ ಇಲ್ಲಿ ಸುಂದರ ಪಾಂಡ್ಯನನ್ನು ಸೋಲಿಸ್ತಾ ವಾಪಸ್ ಹೋಗಬೇಕಾದ್ರೆ ಪುನಃ ಶಂಕರದೇವನನ್ನು ಸೋಲಿಸಿ ಆತ ಏನು ಮಾಡ್ದ? ದೆಹಲಿಗೆ ಹೋದ. ಇಲ್ಲಿ ನಾವೇನು ಓದ್ತೀವಿ? ಇಲ್ಲಿ ಇಂಪಾರ್ಟೆಂಟು, ವಾರಂಗಲ್ ಕಾಕತೀಯರ ಮೇಲೆ ದಾಳಿ ಮಾಡಿದಾಗಲೇ ಗೊಂಡ್ವಾನ ಪ್ರಾಂತದಲ್ಲಿ ಇವ್ರಿಗೆ ಸಿಕ್ಕಿದ್ದು ಯಾವುದು? ವಜ್ರ. ಯಾವುದದು? ಕೊಹಿನೂರು ವಜ್ರ. ನೋಡಿ, ನಾನು ಹೇಳ್ತೀನಿ ನೀವು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತ ಅಲ್ಲ. ನಾನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತಲ್ಲ. ಇಲ್ಲಿ ಕತೆ ರೂಪದಲ್ಲಿ ಆ ಕಾನ್ಸೆಪ್ಟನ್ನ ಫಸ್ಟ್ ನೆನ್ಪಿಟ್ಕೊಂಬಿಟ್ಟಿದ್ದೀನಿ. ಯಾವುದೇ ಇಸ್ವಿಗಳನ್ನು ನಾನು ನೆನ್ಪಿಟ್ಕೊಂಡಿಲ್ಲ, ಸ್ಟೋರಿ ನೆನ್ಪಿಟ್ಕೊಂಬಿಟ್ಟಿದ್ದೀನಿ. ಇಲ್ಲೆಲ್ಲೂ ನಾನು ಕಾನ್ಸೆಪ್ಟಲ್ಲಿ ಇಸ್ವಿ ಹೇಳ್ತಾ ಇಲ್ಲ, ಸ್ಟೋರಿ ನೆನ್ಪಿಟ್ಕೊಂಬಿಡಿ. ಮಿಡವಲ್ ಹಿಸ್ಟ್ರಿಯಲ್ಲಿ ಕೊಡೋದು ಭಾಳ ದೂರದ ಇಸ್ವಿಗಳನ್ನು ಕೊಟ್ಟಿರ್ತಾರೆ. ಘಟನೆಗಳು ನೆನಪಾಗ್ಬಿಟ್ರೆ ಫಸ್ಟ್ ಇದೇ ಆಗಿದ್ದು ಅಂತ ಹೇಳ್ತೀರಾ. ಘಟನೆಗಳು ನೆನ್ಪಿಟ್ಕೊಳ್ಳಿ, ಇಸ್ವಿಗಳ ಆಮೇಲೆ. ಫಸ್ಟ್ ಘಟನೆಗಳು. ಮೊಘಲ್ಸಿಗೆ ಸ್ವಲ್ಪ ಇಸ್ವಿ ಸ್ಟಾರ್ಟ್ ಮಾಡಿ, ಅಲ್ಲಿವರೆಗೂ ಇದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ತುಘಲಕ್ ಸಂತತಿ ಬರುತ್ತೆ. ಇದೇ ಗಿಯಾಸುದ್ದೀನ್ ತುಘಲಕ್, ಮಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ಬದಲಾವಣೆ ಮಾಡ್ದ, ಹಣದ ಚಲಾವಣೆಗಳಲ್ಲಿ ಬದಲಾವಣೆ ಮಾಡ್ದ ಅಂತೀರಿ. ಆಮೇಲೆ ಕಿಜರ್ ಖಾನ್ ಸೈಯದ್. ಇದ್ರ ಮಧ್ಯದಲ್ಲಿ ಬರೋದು ನಮ್ಗೆ ಯಾರೋ? ತೈಮೂರ್ ದಾಳಿ ಮಾಡಿದ್ದ. ಓಕೆ, ತೈಮೂರ್ ದಾಳಿ ನೆನ್ಪಿಟ್ಕೊಳ್ಳಿ. ಯಾರು ದಾಳಿ ಮಾಡಿದ್ರು? ತೈಮೂರ್ ದಾಳಿ ಮಾಡಿದ್ದ. ಈ ತೈಮೂರ್ ದಾಳಿಯಿಂದಾಗಿನೇ ಇಲ್ಲಿ ದೊಡ್ಡ ನಾಶ ಆಗಿತ್ತು. ಅದಾದಮೇಲೆ ಬರೋದು ನಮಗೆ ಕಿಜರ್ ಖಾನ್ ಸೈಯದ್. ಪ್ರವಾದಿ ಮಹಮ್ಮದನ ದಂಡನ ಒಂದು ಆದೇಶದ ಮೇಲೆ ಅಧಿಕಾರ ಮಾಡ್ತಾ ಇದ್ದೀನಿ ಅಂತ ಸಂತೈಸಿ ಅಧಿಕಾರ ಮಾಡ್ದ. ನೆಕ್ಸ್ಟ್ ಬಂದಿದ್ದು ಯಾವುದು? ಲೋಧಿ. ಲೋಧಿನಲ್ಲಿ ಬಹಲ್ಲಲ್ ಲೋಧಿ. ಬಟ್ ಇನ್ನೊಬ್ಬ ನೆನ್ಪಿಡ್ಕೋಬೇಕು, ಸಿಕಂದರ್ ಲೋಧಿ. ಇವತ್ತು ಸಿಕಂದರ್ ಲೋಧಿ ನೀವು ಯಾಕೆ ನೆನ್ಪಿಡ್ಕೋಬೇಕು? ಅದು ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಆಗ್ರಾ ಅನ್ನೋ ಸಿಟಿ ಏನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಇದೇ ಮಥುರಾದ ದೇವಾಲಯ ಲೂಟಿ ಮಾಡಿ ಅದರ ಹಣದಿಂದ ಕಟ್ಟಿದ್ದೆ ಈ ಆಗ್ರಾ. ಆಗ್ರಾ ಅಂದ ತಕ್ಷಣ ನಿಮ್ಮ ತಲೆನಲ್ಲಿ ಆ ಕತೆ ನೆನಪು ಬರಬೇಕು. ಅವಾಗ ಕಟ್ಟಿದ್ದು ಯಾರು? ಸಿಕಂದರ್ ಲೋಧಿ. ಮುಂದೆ ಬರೋದು ಯಾರು? ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಕಾಲಕ್ಕೆ ಪಾಣಿಪತ್ ಕದನ ನಡೀತು. ಅಲ್ಲಿಗೆ ಈ ಕಾನ್ಸೆಪ್ಟ್ ಏನಾಗಿತ್ತು? ಕ್ಲೋಸ್ ಆಗಿತ್ತು ಅನ್ನೋದು ಕೂಡ ನಿಮಗೆ ಇಲ್ಲಿ ಇಂಪಾರ್ಟೆಂಟಾಗಿ ತಿಳ್ಕೊತೀರಿ. ಹಾಗಾಗಿ ದೆಹಲಿ ವಂಶಗಳ ಬಗ್ಗೆ ಈ ರೀತಿ ಟಿ ಓದುವಾಗ ಡಬಲ್ ಕಾನ್ಸೆಪ್ಟ್ಸ್ಗಳನ್ನ ನೆನ್ಪಿಟ್ಕೊಳ್ಳೋದು ಹೆಂಗೆ, ಕತೆ ರೂಪದಲ್ಲಿ ನೆನ್ಪಿಟ್ಕೊಳ್ಳೋದು ಹೆಂಗೆ, ಇದನ್ನೆಲ್ಲ ನಿಮಗೆ ಭಾಳ ಈಸಿಯಾಗಿ ನಾನು ಹೇಳೋದ್ರ ಮುಖಾಂತರ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈ ಒಂದು ಅದ್ಭುತವಾದಂಥ ವಿಡಿಯೋನ ನಿಮಗೋಸ್ಕರ ಇಲ್ಲಿ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನೆನಪುಗಳನ್ನು ನಿಮಗೋಸ್ಕರ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್ ಇನ್ ಆನ್ಲೈನ್. ರಮೇಶ್ ಸರ್, ಥ್ಯಾಂಕ್ ಯು. ಬಾಯ್.